ಕರಗತ ಮಾಡ್ಕೊಂಡೇನಾದ್ರು ಸುಧಾ ಅವು ನಿನಗೆ ಸಮಾಧಾನ ಶಾಂತಿಯನ್ನು ಕೊಡಲಾರು. ಏನು ನಮಗೆ ಬೇಕಾದದ್ದು ನಮ್ಮೊಳಗೆ ಐತೆ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ತನ್ನ ತಾನು ಎಡೆಬಿಡದೆ ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಏನು ತನ್ನ ಮೊದಲರಿವುದು ಅದು ಬಹಳ ಮಹತ್ವದ್ದು. ಅನ್ಯದ್ರ ಬಗ್ಗೆ ಎಷ್ಟೇ ತಿಳುವಳಿಕೆ ಮಾಡಿಕೊಂಡ್ರು ಎಲ್ಲ ವ್ಯರ್ಥ. ನಿನ್ನ ಬಗ್ಗೆ ನೀನು ತಿಳುವಳಿಕೆ ಮಾಡ್ಕೊಳ್ಳೋದು ಅದು ಮುಖ್ಯ. ಜ್ಞಾನವನ್ನೇ ಪಡೆಯುವುದು ಮುಖ್ಯತ್ವ. ಯಾವ ಜ್ಞಾನ? ತನ್ನನ್ನು ತಾನು ತಿಳಿಯುವುದು, ತನ್ನ ಜ್ಞಾನ ಮಾಡ್ಕೊಳ್ಳೋದು ಮುಖ್ಯ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಮೊದಲು ಇದನ್ನು ನಾವು ಮಾಡ್ಕೊ ತನ್ನ ಬಗ್ಗೆ ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು, ಈ ಸಾಧನದೊಳಗೆ ತೊಡಗಿದಾಗ ಇದು ನಮಗೆ ಅನುಭವ ಬರ್ತೈತಿ. ನಾನು ಯಾರಿದ್ದೇನೆ ಅನ್ನೋದು ಆವಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ ನಮ್ಗೆ. ಏನು ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವ ಅಂತ. ಯಾರು ನಮಗೆ ನಿಜವಾಗಿ ಸುಖ ಹೊಂದಬೇಕನ್ನು ನಾವು ಎಡೆಬಿಡದೆ ಅಭ್ಯಾಸ ಮಾಡ್ತಾನೆ, ಬಿಟ್ಟು ಬಿಡದೆ. ಯಾರಿಗೇನು ಬೇಕಾಗೈತೆ ಅವರು ಅದ ನೆನವನಾಗ ಇರ್ತಾರಿಲ್ಲ, ಅದೇ ಗುಂಗಿನಾಗ ಇರ್ತಾರೆ ಅವರು, ಅದರಾಗ ಸುಖ ಬುದ್ಧಿ ಇದ್ದು. ನಾವು ಹೊರಗಿನ ಇಂದ್ರಿಯಗಳ ಮಜಾ ಇದರಾಗ ಸುಖ ಇಟ್ಕೊಂಡು ಬರೀ ಅದನ್ನ ನೆನಪು ಮಾಡ್ಕೊತ ಬಂದಿರ್ತೀವಿ. ಎಲ್ಲ ವ್ಯರ್ಥ. ನಾವು ಅದು ಏನು ನಾವು ಏನು ನೆನಪು ಮಾಡಕತ್ತೀವಿ ಅದ್ರಾಗ ಐತೇನೋ ನಮಗೆ ಬೇಕಾದದ್ದು. ನಾವು ಏನು ನೆನಪು ಮಾಡ್ತೀವಿ? ವಿಷಯ ವಸ್ತುಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳ ನೆನಪು ಮಾಡೋದ್ರಿಂದ ನಮಗೆ ಬೇಕಾದದ್ದು ಐತವೆ ಹೆಂಗೆ ನೋಡ್ಕೋರಿ. ಇಲ್ಲದಿಂದ ಅವು ನಗರಕ್ಕೆ ಕೈ ಬಿಟ್ಟು ಬಿಡೋದು. ಇದು ಹೊಳಿಬೇಕಲ್ಲ ನಮ್ಗೆ. ಇದು ಹೊಳಿ ಮಟ್ಟ ಹಂಗೆ ಒಂದನ್ನು ನೋಡಿ ಒಂದು ಅದನ್ನು ಮಾಡಿದ್ರೆ ಏನು ನೆನಪು ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಯಾವಾಗಲೂ ಆತ್ಮಚಿಂತನದೊಳಗೆ ತೊಡಗುವುದ್ರೊಳಗೆ ಲಾಭದ. ಅನಾತ್ಮ ಚಿಂತನದಿಂದ ಏನೂ ಲಾಭ ಇಲ್ಲ. ಅನಾತ್ಮ ಭಾವ ಅಜ್ಞಾನದಿಂದ ನಮ್ಮಲ್ಲಿ ತೋರ್ತದೆ. ನಮ್ಮ ಬಗ್ಗೆ ಗೊತ್ತಿಲ್ಲದಕ್ಕೆ ಅದು ಖರೆ ಅನ್ನೋರಂಗೆ ತೋರ್ತತಿ. ನಿಜವಾಗಿ ನಮ್ಮ ನಿಜದ ಕಡೆ ಲಕ್ ಕೊಟ್ಟಾಗ ಅದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಅನುಭವ ಬರ್ತೈತಿ. ನಾವು ಮೊದಲು ಅದನ್ನು ತಿಳ್ಕೊಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಪ್ರತಿಯೊಬ್ಬರು ಈ ಲಾಭವನ್ನು ಮಾಡ್ಬೋದು. ಎಲ್ಲ ಕೆಲಸ ಬಿಟ್ಟಾದರೂ ಇದನ್ನು ಮೊದಲು ಮಾಡ್ಕೋರಿ ಅಂತ. ಮನುಷ್ಯನ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೋರಿ ಅಂತ. ಮತ್ತು ಬಂದದ್ದು ಉಪಯೋಗ ಏನಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮನುಷ್ಯನ ಜನ್ಮದ ಕೆಲಸದಾಗ ನಾವು ತೊಡಗಲಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಎಲ್ಲ ವ್ಯರ್ಥ. ಹೌದಿಲ್ಲ? ಯಾವ ಜನ್ಮದ ಕೆಲಸ ನಡೆಸಿರಿ ನೋಡ್ಕೋರಿ. ಪಶು ಪಕ್ಷಿಗಳ ಜನ್ಮದ ಕೆಲಸ ನಡೆಸಿರು, ರಾಕ್ಷಸಿ ಪೈಶಾಚಿಕ ಜನ್ಮದ ಕೆಲಸ ನಡೆಸಿರು, ಮನುಷ್ಯನ ಜನ್ಮದ ಕೆಲಸ ನಡೆಸಿರು ನೋಡ್ಕೋರಿ. ಮನುಜ ಕುಲದ ಜನನದ ಲಾಭ ಯಾವುದು ಅಂದ್ರೆ ತನ್ನನ್ನು ತಾವು ತಿಳಿಯುವುದು. ಏನು ಎಲ್ಲ ಕೆಲಸ ಬಿಟ್ಟಾದರೂ ಮೊದಲು ಇದನ್ನು ನಾವು ಮಾಡ್ಕೋಬೇಕು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡುವಂಥ ಕರ್ತವ್ಯ ಇದು. ಉಳ್ಕಿದ ಯಾವುದೂ ನಮ್ಮ ಕರ್ತವ್ಯ ಅಲ್ಲ. ಏನು ಮತ್ತು ಹೆಂಗ್ರಿ ಉಳ್ಕಿದ್ದೆಲ್ಲ ಹೆಂಗೆ ನಡೀತೈತೆ? ನಿನ್ನ ಈ ನಿಷ್ಠೆಯಿಂದ ನಿನ್ನನ್ನು ನೀ ತಿಳ್ಕೊಳ್ಳೋ ಪ್ರಯತ್ನದೊಳಗೆ ನೀ ತೊಡಗಿದೆ ಅಂದ್ರೆ ಅದು ಶರೀರ ಚರಿತಾರ್ಥ ಎಲ್ಲ ವ್ಯವಸ್ಥಿತವಾಗಿ ನಡೀತೈತಿ. ಅದರಾಗ ನಿಷ್ಠೆಯಿಂದ ತೊಡಗಿ ನೀನು ನೋಡೋಣ. ಎಷ್ಟು ಮಂದಿ ತಯಾರಾಕಿರಿ ಗಟ್ಟಿಯಾಗ್ರಿ ಅಂದ್ರೆ ಅದ್ರವ್ರು ನೀವು ಏನೇನು ಅಂತೀರಿ, ಏನೇನು ತಿಂತೀರಿ ಅದನ್ನೆಲ್ಲ ಒದಗಿಸ್ತೇನೆ. ಇದೇ ಚಿಂತನದಾಗ ಇರಬೇಕು, ಬಿಟ್ಟು ಅಗಲಬಾರ್ದು. ಏನು ಎತ್ತಾಗೋ ಹೊಳ್ಳಿ ನೋಡ್ಲಂಗೆ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ತೊಡಗೋ ಪ್ರಯತ್ನವನ್ನು ಮಾಡಿ ನೋಡೋಣ. ಎಷ್ಟು ಮಂದಿ ಗಟ್ಟಿ ಕುಂಡ್ರಿ ನೋಡೋಣ. ಇಲ್ಲಿ ಆಕತೆ ಏನಾರ ನೆವ ಹೇಳ್ಯಾದ ಪಾರಕ್ಕಿ ಹೌದಿಲ್ಲ? ನೆವ ಭಾಳ ಅದಕ್ಕೆ ಯಾಕ್ರಿ ಏನಾರ ಒಂದು ನೆವ ಹೇಳ್ತಾನ. ನೆವ ಹೇಳ್ದಾನ ಪಾರಕ್ಕನ ಮತ್ತು ಅವಕಾಶ ಇನ್ನು ಮತ್ತೆ ಸಿಗಬೇಕಲ್ಲ ನಿನಗೆ. ಅದ್ರಾಗ ಹೋಗ್ತೀನಿ. ಯಾವಾಗ ನಿನಗೆ ಕೊಡೋದು ಮತ್ತೆ ಯಾವಾಗಿಂತ ಅವಕಾಶ ಅಂಥವ್ರ ಸಂಘ ಇದ್ರ ಕಡೆ ಈ ಕಡೆ ಉತ್ಕಟ ಇಚ್ಛಾ ಆಗೋದು ಯಾವಾಗ ನಿನಗೆ? ಹಿಂದಿನ ಜನ್ಮ ಸಂಸ್ಕಾರ ಬಲನೂ ಬೇಕಿದಕ್ಕೆ ಅಂದಾಗ ಈ ಕಡೆ ಎಳಿಸ್ತೈತಿ. ಇದ್ರಾಗ ತೊಡಗಬೇಕಪ್ಪ, ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥ ಒಲವು ಆಕತಿ. ಒಲವು, ಸಂಘ, ಪ್ರಯತ್ನ ಇವು ಮೂರೂ ಬೇಕು ಅಂತ.
ಸಂಘ ಐತಿ, ಒಲವು ಇರಲಿಲ್ಲ. ಒಲವು ಯಾಕೈತಿ ಅಂದ್ರೆ ಬಾಳೆ ನಾಟಕ ಮಾಡ್ಕೋಬೇಕು ಅನ್ನೋದೈತಿ ನಮ್ಗೆ. ಇಷ್ಟೊತ್ತನ ಹೇಳಿದ್ದು ಗುಂಗಿಲ್ಲ ಅವಾಗ ಬಿಟ್ಟು ಕೂಲೆ ಬಾಳೆದ್ದ ಹೇಳ್ತಾನೆ ಬರೀ ಹಿಂಗಾಗೈತ್ರಿ ಅಂತ. ಅದ ತಲೆಯಾಗೈತೆ ಅವಂಗ. ಅದ್ರ ಸಂಬಂಧ ಪರಿಹಾರಕ್ಕೆ ಬಂದೇವ್ ನಾವು. ಓದಿಲ್ಲ ಅದ್ರ ಗುಡಿವಿ ಬಿಡೋದನ್ನ ತನ್ನಿಂದ ತಾನ ಅದನ್ನ ನೆಟ್ಟಗಾಕೈತಿ ಬಾಳೆ. ಇದ್ರ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ಏನ್ ದೊಡ್ಡ ಲಾಭ. ಇದ್ರ ಕಡೆ ನೀ ಲೆಕ್ಕ ಕೊಟ್ಟೆ ಅಂದ್ರೆ ನೀನು ಬಾಳೆ ಎಲ್ಲ ವ್ಯವಸ್ಥಿತವಾಗಿ ನಡೀತೈತಿ. ಬಿಟ್ಟು ಬಿಡದ ಈ ಚಿಂತನದ ತೊಡಗಿ ನೋಡನಿ. ಅನನ್ಯ ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಅಹಮ್ಯಹಂ ಅಂತ. ಯಾರು ನಿಷ್ಠೆಯಿಂದ ಅನನ್ಯವಾಗಿ ಅಂದ್ರೆ ಬೇರೆ ಐತೆ ಅಂತ ತಿಳ್ಕೊಳ್ಳೋದು, ಅದ ನಾನದೇನೆ, ನಾನೇ ಬ್ರಹ್ಮ ಸ್ವರೂಪ ಇದ್ದೇನೆ, ನಾನೇ ದೇವರಿದ್ದೇನೆ ಅಂತ ತಿಳ್ಕೊಳ್ಳೋ ಅಭ್ಯಾಸದಾಗಿ ಅವನು ತೊಡಗ್ತಾನ ನಿರಂತರವಾಗಿ. ಅವನ ಯೋಗಕ್ಷೇಮವನ್ನು ನಾನು ನೋಡ್ಕೋತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ಯಾರಿಲ್ಲ. ಅಜ್ಜಾರು ಅದನ್ನ ಹೇಳಿರಲಿಲ್ಲ. ನೀವು ಏನು ತಿಂತೀರಿ ಅದನ್ನೆಲ್ಲ ಒದಗಿಸ್ತೇನೆ, ತೊಡಗಿ ನೀನು ನೋಡು ಈ ಅನನ್ಯ ಚಿಂತನದವ್ರು. ನಂಬಿಗಿಲ್ಲ ಎಲ್ಲಿದಪ್ಪ ಮರ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ತೊಡಗು ನೋಡಿ ನೀವು ಅದೈತೆ ಹ್ಯಾಂಗ ಗುರುವಪ್ಪ ಅದ್ರ ಬಡಿವು ನಿನಗೆ. ಅದಕ್ಕೂ ನಿನ್ನ ಸಂಬಂಧ ಬಂದಾರಲ್ಲ, ತಮ್ಮ ಕರ್ಮಕ್ಕನುಸಾರಿಗೆ ಬಂದಾರ ಅವ್ರ. ಯಾರ್ದು ಗಡಿವಿ ಯಾರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಅವನು ಮಾಡಿದ ಕರ್ಮಕ್ಕನುಸಾರವಾಗಿ ಬಂದವ, ಅದನ್ನ ಅನುಭವಿಸಕ್ ಬಂದಾರ ಅವ್ರು. ಅದನ್ನ ತಪ್ಸಕ್ ನಿನಗೂ ಆಗುದಿಲ್ಲ, ಅವ್ರು ತಿದ್ದಾಕೂ ಆಗೋದಿಲ್ಲ ನಿನಗೆ. ಹೌದಿಲ್ಲ? ಆಕೈತೇನ? ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸಕ್ ಬಂದಾರ. ತಿದ್ದಾಕ ಬರುದಿಲ್ಲ ಅದನ್ನ. ಮೊದಲು ನೀನು ಕೆಲಸ ಮಾಡ್ಕೊ, ಮುನ್ನೋಡೆ ಮಾಡ್ಕೊ ನಿನ್ನ ಕೆಲಸ. ಸುಳ ಎಳೆ ಇವೆ ಯಾಕೈತಿ ಅವ್ರ ಚಿಂತೆ ನಿನಗೆ. ಅವ್ರದಟ್ಟು ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂದ್ರೆ ಆಗುದಿಲ್ಲ. ಅದು ಅವ್ರು ಏನು ಅನುಭವಿಸಕ್ಕೆ ಬಂದಾರ ಬಂದಿರ್ತಾರೆ. ಅದ್ರ ಬಗ್ಗೆ ನೀ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಮಗನಿಗೆ ಹುಚ್ಚು ಹಿಡಿದರು, ಮಗಳು ತನ್ನ ಮನಸ್ಸಿಗೆ ಬಂದವನೊಡನೆ ಓಡಿ ಹೋದರೂ ಚಿಂತಿಸಬಾರದು ಅಂತ. ಅವರವರು ಪ್ರಾರಬ್ಧ ಕರ್ಮಕ್ಕೆ ಅನುಭವಿಸಕ್ಕೆ ಬಂದಾರ ಅವರು. ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ರಿ. ಏನು ಬೇಕಾದ ಜಗತ್ತ ಬಿಡ ಮೇಲಾದರೂ ಅದೆಲ್ಲ ವ್ಯವಸ್ಥಿತವಾಗಿ ಅದು ಕರ್ಮಕ್ಕನುಸಾರವಾಗಿ ನಡೆದಿರ್ತೈತೆ. ಅವು ಪ್ರಳಯ ಆತ ಇದಾತ. ಪಾಪ ತುಂಬಿದೆ ಅಂದ್ರೆ ಪ್ರಳಯ ಆಕತಿ. ಹೌದಿಲ್ಲ? ಪಾಪ ಹೆಚ್ಚಾತೆ ಅಂದ್ರೆ ಪ್ರಳಯ ಆಗಿ ಹೋಗತ್ತೆ. ಅದು ಮಾಡಿದ ಕರ್ಮಕ್ಕನುಸಾರವಾಗಿ ಅದು ಘಟಿಸೋದನ್ನ ಅದನ್ನು ಯಾರಿಗೂ ತಪ್ಸಕ್ಕೆ ಬರೋದಿಲ್ಲ. ಸುಮ್ಮನೆ ನಿನ್ನ ಮುನ್ನೋಡಿ ಮಾಡ್ಕೊ ನಿನ್ನ ಕೆಲಸ. ನಿನ್ನ ಕೆಲಸ ಅಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು ಒಂದೇ ಕೆಲಸ. ಜಗತ್ತಿನ ಆಗು ಹೋಗೋ ಕಡೆ ಲಕ್ಷ ಕೊಡಕ್ಕೆ ಹೋಗ್ಬೇಡ. ಅದು ಹಂಗಾತೆ ಹಿಂಗಾತೆ ಅದನ್ನು ತಗೊಂಡು ಏನು ಮಾಡೋದು? ಅದು ಏನು ಮಾಡಿರ್ತೈತಿ ಹಂಗಾಗಿರ್ತೈತಿ. ಇದ್ದು ಇರುವಿನಲ್ಲಿ ಏನಾರ ನಿನ್ನಲ್ಲಿ ಏನಾರ ಆಗೈತಿ ಅಂತ ನೋಡ್ಕೋ. ನೀ ಏನೆಲ್ಲ ನೀ ಅಲ್ಲದ್ರೊಳಗಾಗೈತಿ, ಶರೀರದಾಗ ಆಗೈತಿ, ಮನಸ್ಸಿನಾಗ ಆಗೈತಿ. ನಿನ್ನೊಳಗೆ ಏನಾರ ಆಗೈತಿ ಅಂತ ನೋಡ್ಕೋ. ತೋರಿಕೆ ಒಳಗಾಗೈತಿ, ಇರುವಿಕೆ ಒಳಗೆ ಏನಾರ ಆಗೈತಿ ಅನ್ನೋದು ನೋಡ್ಕೋ. ಯಾವಾಗಲೂ ಇರುವಿಕೆ ಕಡೆ ಲಕ್ಷ್ಯ. ಅಂತ ಒಂದು ನಿಷ್ಠ ಬೇಕಲ್ಲ. ಇರುವಿಕೆ ಕಡೆ ಲಕ್ಷ್ಯ ಕೊಟ್ಟು ಅದನ್ನು ಅನುಸಂಧಾನ ಮಾಡ್ಬೇಕನ್ನುವಂಥ ಪ್ರಬಲವಾದಂಥ ಇಚ್ಛಾ ಅಂದಾಗ ಏನಾರ ಇದು ಅನುಭವ ಬರ್ತೈತಿ. ನಾವು ಆಕಾರ ನೋಡ್ಕೊ ರೂಪದ ಕಡೆ ಲಕ್ಷ್ಯ ಕೊಡ್ತೀವಿ, ಗಾಯನ ಕಡೆ ಲಕ್ಷ್ಯ ಕೊಡ್ತೀವಿ, ರುಚಿ ಕಡೆ ಹೋಗ್ತೈತೆ. ಯಾಕೆ ಮಾಡಿ ಅಭ್ಯಾಸ ಐತಿ. ಇದು ಜನ್ಮ ಜನ್ಮಾಂತರ ಇವನ್ನೆಲ್ಲ ಮಾಡಿ ಅಭ್ಯಾಸ ಬಲ ಏನು ಮಾಡ್ತೈತಿ, ನಮ್ಮನ್ನು ಆ ಕಡೆನೇ ಇಳಿಸ್ತೈತಿ. ಅಭ್ಯಾಸ ಏನು ಹಿಂದೆ ಮಾಡಿದ ರೂಢಿ ಕಲ್ತು ಚಾಳಿ ಐತಲ್ಲ, ಅದ್ರಾಗ ಸುಖ ಸಿಗ್ತೈತಿ ಅಂತ ಕಲ್ತೈತಿ. ಅದು ಆ ಕಲ್ತು ಚಾಳಿ ಕಲ್ಲು ಹಾಕಿರು ಹೋಗಲ್ಲ ಅಂತ. ಹೌದ್ರ? ಮತ್ತು ಅಲ್ಲೇ ಹೋಗತಿ, ಅದ್ರಾಗ ನೋಡಕ್ಕೆ ಹಣಿಕೆ ಹಾಕಕ್ಕೆ ಹೋಗ್ತೈತಿ. ಅನ್ನೋದು ಹಣಿಕೆ ಹಾಕೋದು ಬಿಟ್ಟಿಯ ವಾಸನ ಎಳ್ಕೊಂಡು ಹೋಗ್ತೈತಿ. ಅದು ಮತ್ತೆ ಅದು ನಿಂದ್ರಿಸೇ ಬಿಡ್ತೈತೆ ಅದು ನಿನ್ನ. ಹೌದಿಲ್ಲ? ನೋಡಿದ ಕೂಡಲೇ ರೂಪ ನೋಡಿದ ಕೂಡಲೇ ಆಹಾ ಅಂತೀವಿ. ಗಾಯನ ಕೇಳಿದ ಕೂಡಲೇ ಮಳ್ಳಕ್ಕಿ ಮಬ್ಬಿಗೆ ಬೀಳ್ತಿ. ಅದು ಆ ರುಚಿ ನೋಡಿದ ಕೂಡಲೇ ಹಂಗ ನಾಲಿಗೆ ಸಮರ್ತಿ. ಹೌದಿಲ್ಲ? ಸ್ಪರ್ಶಕ್ಕಂತೀವಿ, ಮಬ್ಬಿಗೆ ಬಿದ್ದು ಬಿಡ್ತೀವಿ, ಎಲ್ಲ ಮರೆತು ಬಿಡ್ತೀವಿ ಅತ್ತಾಗಿಂದ. ಹೌದಿಲ್ಲ? ಕೈ ಆಡಿಸಿದೆ ಅಂದ್ರೆ ಹೋತೆ.
ಆದ್ರೆ ರೂಢಿ ಜನ್ಮ ಜನ್ಮಾಂತರದಿಂದ ಇದನ್ನ ಮಾಡ್ಕೊತ ಬಂದಿಯಲ್ಲ, ಅಜ್ಞಾನದೊಳಗಿನ ಕಾರ್ಯ ಇದೆಲ್ಲ ಕತ್ತಲ್ದಾಗ ಕೆಡ್ಸ್ಕೊಂತ ಬಂದಿ ಅಂದ್ರೆ ಕತ್ತಲ್ದಾಗಿನ ವ್ಯವಹಾರ ಇದೆಲ್ಲ, ಇಂದ್ರಿಯ ಸಂಪರ್ಕ ಹೋಗ ಅಜ್ಞಾನದೊಳಗಿನ ವ್ಯವಹಾರ. ಜ್ಞಾನದ ಬೆಳಕಿಗೆ ಬಂದಾಗ ಇದೆಲ್ಲ ವ್ಯರ್ಥ. ಇಷ್ಟೆಲ್ಲ ಮಾಡಿದ್ದು ಏನು ಉಳ್ದೈತಿ ಹೇಳಿ? ನೋಡಿದ್ದು ಕೇಳಿದ್ದು ಮುಗಿಸಿ ನೋಡಿದ್ದು ಅದರಿಂದ ಸುಖ ಉಳ್ದೈತೇನೋ ಹೆಂಗ ನೋಡ್ಕೋ. ಎಲ್ಲ ವ್ಯರ್ಥ ನೀನು ಮಾಡೋದು. ಕತ್ತಲದೊಳಗಿನ ವ್ಯವಹಾರ ಇದೆ, ಅಜ್ಞಾನದೊಳಗಿನ ಕಾರ್ಯ. ಅಜ್ಞಾನವನ್ನು ಮತ್ತು ಕಳಿಲುವುದಿಲ್ಲ, ಮತ್ತಟ್ಟು ಅದನ್ನು ಗಟ್ಟಿಗೊಳಿಸ್ತೈತಿ. ಅದಕ್ಕೆ ಬೆಳಕಿಗೆ ಬಾ, ವಿಚಾರದ ಬೆಳಕಿಗೆ ಬಾ. ಅವಾಗ ಇದರದೆಲ್ಲ ದೋಷ ನಿನಗೆ ಕಾಣಿಸ್ತೈತಿ. ದೋಷ ದರ್ಶನ ಆತಂದ್ರೆ ಅವಾಗ ಅದರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗ್ಬಿಡ್ತದೆ, ವೈರಾಗ್ಯ ಬರ್ತದೆ. ಬೇಕಾದ ಕಂಡತಿ ಅನ್ನಿಸೋದು ಅವನಲ್ಲಿ. ಏನು ಅದರ ಬಗ್ಗೆ ಆಸಕ್ತಿ ಉಂಟಾಗೋದಿಲ್ಲ, ತೊಡಗಾಕ ಹೋಗೋದಿಲ್ಲ. ನೋಡೇನು ಅದರ ಹಕ್ಕಿಕತೆ ಗೊತ್ತೈತಿ ನನಗಂತ. ಇಷ್ಟ ಐತಿ ಅನ್ನೋದು ಅದ್ರ ಹಕ್ಕಿಕತೆ ಎಲ್ಲ ಗೊತ್ತ. ಅಳದು ನೋಡೇನು ಹೇಳೋದು, ಅದರ ಅಲ್ಪತೆಯನ್ನು ಕಂಡು ಅದರ ಕಡೆ ಮನಸ್ಸು ಹಾಕಿದೆ, ಅವಾಗ ಸನ್ಯಾಸತ್ವ ಬರ್ತದೆ ನಮ್ಗೆ. ಅದಕ್ಕೆ ಅಭ್ಯಾಸ ಬೇಕಿತ್ತು. ಅಭ್ಯಾಸ ಬಲದಿಂದ ಇದನ್ನೆಲ್ಲ ಅಲ್ಲಗಳದು ಆತ್ಮಭಾವದಲ್ಲಿ ನಿಲ್ಲಲಿಕ್ಕೆ ಬರ್ತೈತಿ. ಅಭ್ಯಾಸ ಸಂಜನಿತ ಅಂದರೆ ನಿರಂತರ ಹಿತ ವಿಚಾರದ ಅಭ್ಯಾಸದೊಳಗೆ ತೊಡಗಿದಾಗ ಇದು ಸಾಧ್ಯ. ಸತತ ಅಭ್ಯಾಸ ಮಾಡೋ ನಿಜವಾದ ಸಾಧಕ. ಆಧ್ಯಾತ್ಮಿಕ ಸಾಧನ ಅಂದ್ರೆ ಅದ ಸತತ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ. ಶ್ರವಣಕ್ಕೆ ನೀ ಮಹತ್ವ ಕೊಡಲಿಲ್ಲ ಅಂದ್ರೆ ನಿನ್ನ ಜೀವನ ಎಲ್ಲ ವ್ಯರ್ಥ. ಯಾಕೆ ಇದನ್ನು ಮಾಡ್ತಿ? ಅಲ್ಲೇ ಇಲ್ಲೇ ಯಾಕೆ ಇದನ್ನು ಮಾಡ್ತಿ? ಎಲ್ಲರೂ ಕೂಡ್ಕೊಂಡು ಶ್ರವಣ ಮಾಡಿ. ನಿನಗೆ ಹೊಳಿಲಿಲ್ಲ ಅಂದ್ರೆ ಮತ್ತೊಬ್ಬರಿಗೆ ತೆಗಿತೈತೆ ಅದು. ಹೌದಿಲ್ಲ? ಎಷ್ಟು ಲಾಭ ಐತೆ ಅದು ಶ್ರವಣ ಮಾಡೋದ್ರಿಂದ. ಅದಕ್ಕೆ ಅದನ್ನು ತಪ್ಪಿಸ್ಕೋಬೇಡ್ರಿಪ್ಪ. ಭಾಳ ಮಹತ್ವದ ಅದಂತ ಶಿವಾನಂದ ಅಜ್ಜವರು ಅವಾಗಿಂದ ಶ್ರವಣಕ್ಕೆ ಬಹಳ ಮಹತ್ವ ಕೊಟ್ಟಾರ. ಅದನ್ನು ನಾವು ಮುಂದುವರ್ಸ್ಕೋಬೇಕು. ಅದರ ಸಂಬಂಧ ಇವನ್ನೆಲ್ಲ ಆಶ್ರಮಗಳು ಇವನ್ನೆಲ್ಲ ಮಾಡಿದ ಉದ್ದೇಶನ ಅದರ ಸಂಬಂಧದ. ಅವನು ನಡಿಲಿಲ್ಲ ಅಂದ್ರೆ ಅಲ್ಲಿ ಕೆಡಿಬಿಡ್ರಿ. ಅದು ನಮಗೆಲ್ಲ ನಿರಂಜನ ಎದಕ್ಕೆ ಮಾಡಿದ ಅವನು ಕೆಲಸ ಇದ್ದು? ಮುಖ್ಯವಾಗಿ ಇದು ನಡಿಬೇಕು. ಅಂದ್ರೆ ಉಪಯೋಗ. ನಾವು ಹಂಗರಿಗೆ ಹೇಳಿ ನಾವು ಹನುಮಂತ ಏನು ಓದ್ಕೊಂಡ್ರು ಮರ ನಾವು ಆದ್ಕೂಲೆ ಯಾವ ಬರೋದಿಲ್ಲ, ಯಾವ ಬರ್ಕೂಲೆ ನಾವು ಹಿಂಗಾಗೈತೆ ಅದು ಅಂತ. ಏನು ಕುಂಡ್ರು ಒಂದು ಮಾಡಂತ ಹೇಳಿದ್ರು ಕೇಳೋದು. ಯಾರು ಇಲ್ಲಿ ಹೋಗೋದಿಲ್ಲ ಅಂತಲ್ಲ. ಏನು ಮಾಡ ಬರೀ ವಿಶೇಷ ಕಾರ್ಯಕ್ರಮ ಇದ್ದಾಗ ಒಂದಿನ ಮಾಡಿ ಎದಕ್ಕೆ ಉಪಯೋಗ? ಕೆಡಿ ಬಿಡ್ರಿ ಅದನ್ನಂದಾರಿ ನಿರಂಜನ ಹೋಗಿ. ಹೌದಿಲ್ಲ? ಎದಕ್ಕೆ ಮಾಡ್ಬೇಕು ಕೆಲಸ? ಒಬ್ರಿಗೊಬ್ರು ದ್ವೇಷ ಅಸೂಯೆ ಇಟ್ಕೊಂಡ್ಕಾರ. ಅವ ಇದ್ದಾಗ ಅವ ಹೋಗಂಗಿಲ್ಲ, ಅವ ನಮ್ಗೆ ಹೊಂದೋದಿಲ್ಲ ಅಂತ. ಏನಿದೆಲ್ಲ ಇಂಥವೆಲ್ಲ ಇಟ್ಕೊಂಡ್ಕಾರ ಏನು ತಿಳಿದೈತಿ ನಿಮಗೆ? ನಿತ್ಯದ ನಡ್ಸ್ಕೊಂತ ಹೋಗ್ರಿ, ತನ್ನಿಂದ ತಾನ ಎಲ್ಲ ಪರಿಹಾರಕ್ಕಾವೆಲ್ಲ. ಹೌದಿಲ್ಲ? ಏನ ಸಮಸ್ಯೆ ಇದ್ರು ಅವೆಲ್ಲ ಇದನ್ನು ಮುಂದುವರ್ಸ್ಕೊಂತ ಹೋದಾಗ ತನ್ನಿಂದ ತಾನ ಪರಿಹಾರಕ್ಕವು. ಏನು ಯಾರ್ಯಾರು ತಮ್ಮಿಂದ ತಾವು ಅಲ್ಲೇ ಗಪ್ಪಕ್ಕಾವಿಲ್ಲ. ಅದಕ್ಕೆ ಇದನ್ನು ಬಿಡಬಾರದು ಅಂತ ಅವ್ಯಾಹತವಾಗಿ ಇದು ನಡಿಬೇಕು. ಶ್ರವಣ ಅನ್ನುವಂಥದ್ದು ಲೋಕೋತ್ತರ ಸಾಧನ. ಇದೊಂದು ಜನ್ಮ ಕೇಳುವುದರ ಮಾಡಿ ಹೋಗ್ಲಿ ಅಂತ. ಹೌದಿಲ್ಲ? ಅದು ಮನನ ಮಾಡೋದು ವೈಯಕ್ತಿಕ. ಇನ್ನು ಒಬ್ಬಗ ಆತಿ ಜನರಿಗೆ ಉಪಯೋಗ ಆಗಲಿ ಅಂತ ಮಾಡ್ಯಾರ. ಅದನ್ನು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಅದನ್ನು ಮಾಡ್ರಿ. ಎಲ್ಲರೂ ಕೂಡ್ಕೊಂಡು ಇದ್ರ ಬಗ್ಗೆ ಶ್ರವಣ. ಯಾರೇ ಇವರ ಅಂತೇನಿಲ್ಲ, ಯಾರು ಇರ್ತಾರೆ ಅವರು. ಹೌದಿಲ್ಲ? ಅವ್ರು ಹೇಳಿದ ವಿಚಾರಗಳಿರ್ತಾವೆ, ಅವುಗಳನ್ನು ನೆನಪು ಮಾಡೋದು, ಓದೋದು, ಕೇಳೋದು, ತತ್ಕಥನ ತಚ್ಚಿಂತನ ಪರಸ್ಪರ ಪ್ರಬೋಧನ. ನಮ್ಮ ನಿಜವಾದ ಇರುವಿನ ಬಗ್ಗೆ ಅಧ್ಯಯನ ಅಧ್ಯಾಪನ, ಕಲಿಯುವುದು ಮತ್ತು ಕಲಿಸುವುದು ಇದು ಅವ್ಯಾಹತವಾಗಿ ನಡಿಬೇಕು. ಅದನ್ನು ಬಿಟ್ಟಿರಬಾರ್ದು ಅಂತ. ಇದನ್ನು ಬಿಟ್ಟು ಶ್ರವಣ ಮಾಡೋದು ಬಿಟ್ಟಿರಬಾರ್ದು. ಅದು ವಿಪರೀತ ಲಕ್ಷಣ ಅಂತ ತಿಳ್ಕೊರಿ ಅಂದಾರೆ. ಎಲ್ಲಿ ನಿತ್ಯ ಶ್ರವಣ ನಡೆಯುವುದಿಲ್ಲೋ ಅದು ವಿಪರೀತ ಲಕ್ಷಣ ಅಂತ. ಅದು ವ್ಯರ್ಥ ಅಲ್ಲೆಲ್ಲ ಅಂಥ ವಾತಾವರಣ. ಅದಕ್ಕೆ ಇದನ್ನು ಕಾಕೊಂಡು ಹೋಗ್ಬೇಕು. ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಜವಾಬ್ದಾರಿ ಯಾರಿಗೈತಿ? ಯಾವ ಹೆಣ್ಮಗಳಿಗೆ ಯಾವ ಗಂಡು ಐತಿ ಅಂತ ಅಜ್ಜವ್ರ ಮೇಲೆ ಇದನ್ನು ಎಚ್ಚರಿಕೆ ಕೊಟ್ಟರು. ಇದು ಅವ್ಯಾಹತವಾಗಿ ನಡಿಬೇಕು. ಇದ ಲೋಕೋತ್ತರ ಸಾಧನ.
ಜಗತ್ತಿನ ಜನರಿಗೆಲ್ಲ ಉಪಯೋಗ ಬರುವಂಥದ್ದು ಇದು. ಬಾಕಿದು ಏನು ಮಾಡಿರೋ ಉಪಯೋಗ ಇಲ್ಲ. ನೀವು ಇದ ಮುಖ್ಯ ಇರ್ಬೇಕು ನೋಡಿ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಇದನ್ನು ಕೇಳೋದು ಬಿಡಬೇಡ್ರಿಪ್ಪ ಅಂತ. ಏನು ಶ್ರವಣಕ್ಕಿಂತ ಶ್ರೇಷ್ಠವಾದಂಥ ಸಾಧನ ಮತ್ಯಾವುದೂ ಇಲ್ಲ ಜಗತ್ತಿನೊಳಗೆ. 2 ವೇಳೆ ಧ್ಯಾನ ಕುಂತಂಗ ನೀನು ಅಲ್ಲೇ ಶ್ರವಣ ನಡೆದ, ಮನನ ನಡೆದ, ನಿಧಿಧ್ಯಾಸನ. ಇನ್ನು 3 ವೇಳೆ, ಇನ್ನು 2 ವೇಳೆ ಇದರೊಳಗೆ ಕಳೆದಿ ಶ್ರವಣ ಟೈಮ್ನಾಗ ಆಗಿಬಿಟ್ಟು ನೀನು ಧ್ಯಾನನೂ ಆಕೈತಿ, ಶ್ರವಣನು ಮನನು ನಿಧಿಧ್ಯಾಸನೂ ಆಕೈತಿ. ಅಲ್ಲಿ ಇನ್ನು ಉಳ್ಕಿದ 3 ವೇಳೆ ಐತಲ್ಲ, ನಿನಗೆ ಅನುಕೂಲ ಆದ ವೇಳೆದೊಳಗೆ ನೀನು ಕೂತ್ಕೊಂಡು ಅದನ್ನು ಅಭ್ಯಾಸ ಮಾಡ್ಬೋದು. ಏನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಕೂಡ್ಬೋದು, ಮಧ್ಯಾಹ್ನ ಯಾಕ್ರಿ ಕೂಡ್ಬೋದು, ಮಧ್ಯರಾತ್ರಿ ಅಭ್ಯಾಸ ಕೂಡ್ಬೋದು ನೀವು. ಹೌದ್ರಿ, ಈಗ ಬೆಳಿಗ್ಗೆ ಅಂತಿ ಸೂರ್ಯೋದಯ ಟೈಮ್ನಾಗ ಇದು ಶ್ರವಣ ನಡಿತೈತಿ, ಸಾಯಂಕಾಲ ಅಂತಿ ಅದು ನಡಿತೈತಿ, ಅದು ಶ್ರವಣ ನಡಿತೈತಿ. ಇದ್ರೆ ಈ ಮಧ್ಯರಾತ್ರಿ ಅದು ನಮಾಜ್ ಮಾಡೋದಂತೆ ಸಾಮಾನ್ಯ ಜನರಿಗೆ ಆಗೋದಿಲ್ಲ. ತಹಜ್ಜುದ್ ನಮಾಜ್ ಅಂತಾರೆ, ಮಧ್ಯರಾತ್ರಿ ಒಳಗೆ ಎದ್ದು ಕೂಡೋದು. ಅದನ್ನು ಮಾಡೋದು ಭಾಳ ಕಠಿಣ ಅದು. ಯಾಕೈತೆ ನಮ್ಗೆ ಮಾಡ್ಬೋದು. ಮಧ್ಯರಾತ್ರಿ ಒಳಗೆ ಮಾಡೋದಂದ್ರೆ ಸಾಮಾನ್ಯ ಯೋಗಿಗೆ ಅಷ್ಟೇ ಸಾಧ್ಯ ಅದ. ಮಧ್ಯರಾತ್ರಿ ಒಳಗೆ ಎದ್ದದನ್ನ ಅಭ್ಯಾಸ ಮಾಡೋದು ಅದು ನಿಯಮ ಅದ. ಅವಾಗ ಎದ್ದು ಮಾಡೋದು ಅಂದ್ರೆ ಎಲ್ಲರೂ ಮಲ್ಕೊಂಡಾಗ ಅವ್ನು ಎಚ್ಚರ ಇರ್ತಾನಂತಾರೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ. ಅವನು ಎಚ್ಚರ ಇರ್ತಾನ. ಎಲ್ಲರೂ ನಿದ್ದೆ ಮಾಡುವಾಗ ಅವನು ಎಚ್ಚರ ಇರ್ತಾನೆ. ಎಲ್ಲರೂ ಎಚ್ಚರ ಇದ್ದಾಗ ಅವ ನಿದ್ರಿತಾನಂತೆ. ಯಶಾಂ ಜಾಗೃತೋ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿ. ಎಲ್ಲ ಪ್ರಾಣಿಗಳು ಎಚ್ಚರಿಕೆ ಇದ್ದಾಗ ಅವ ನಿದ್ರಿತನಂತೆ ಇರ್ತಾನ. ಯೋಗಿಗಳ ಲಕ್ಷಣ ಅದು. ಅದನ್ನು ನಾವು ಅನುಸರಣೆ ಮಾಡೋದು ಭಾಳ ಕಠಿಣ. ಎಲ್ಲ ಧರ್ಮದೊಳಗೂ ಐತದು, ಅದನ್ನು ಮಾಡಬೇಕು ಅಂತ ನಿಯಮ. ಚಾಚು ತಪ್ಪದೆ ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋರೆಲ್ಲರೂ ಅದನ್ನು ನಾವು ಮಾಡಬೇಕು, ಅದನ್ನು ಪಾಲನೆ ಮಾಡಬೇಕು. ಮಧ್ಯರಾತ್ರಿ ಒಳಗೆ ಎದ್ದು ಧ್ಯಾನಕ್ಕೆ ಕೊಂಡ್ರು ಅವ್ರು ಎಷ್ಟು ಮಂದಿ. ಎಲ್ಲಿ ಮಧ್ಯರಾತ್ರಿ ಒಳಗೆ ಇದು ನೆನಪಾಕೈತೆ ನಿನಗೆ? ಕೌದಿ ಕುಸ್ತಿ ನೆನಪಾಕೈತಿ, ಹೌದಿಲ್ಲ? ಇದರ ನೆನಪಲ್ಲಿ ಬರುವುದು ನಿನಗೆ, ಹೌದಿಲ್ಲ? ಭಾಳ ಕಠಿಣ ಅದ. ಹಿಂದಿನ ಜನ್ಮ ಸಂಸ್ಕಾರ ಬೇಕು. ಹಜ್ ಯಾತ್ರೆಗೆ ಹೋಗಿದ್ರಂತ ತಂದೆ ಮಗನು. ಮಕ್ಕಾಕ್ ಹೋದಾಗ ಅಲ್ಲಿ ಮತ್ತೆಲ್ಲಾದ್ರೂ ಮಧ್ಯರಾತ್ರಿ ಒಳಗೆ ಎದ್ದು ನಮಾಜ್ ಮಾಡ್ಬೇಕಂತ ಐತಿ. ತಂದೆ ಎದ್ದು ಕುಲೆ ಮಗನೂ ಎದ್ದ. ಮಗ ಏನಂದಂತೆ, ಬಾಬಾ ಯಾರೂ ಎದ್ದೇ ಇಲ್ಲ, ನೀ ಎದ್ದದ್ದು ವ್ಯರ್ಥ ಆತಂದ. ಎದ್ರ ಸಂಬಂಧ ಎದ್ದೀನಿ? ಇನ್ನೊಬ್ಬರು ನೋಡಕ್ಕೆ ಎದ್ದೇನ, ನೀ ನಮಾಜ್ ಮಾಡ್ಬೇಕಂತ. ಎದಕ್ಕೆ ಬಂದು ಎದ್ದದ್ದು ಉಪಯೋಗ ಇಲ್ಲ ನೀನಂತ. ಇನ್ನೊಬ್ಬರು ಗೊಡಿವಿ ಎದಕ್ಕೆ ಬೇಕು ನಿನಗೆ? ಯಾರೂ ಬಂದೇ ಇಲ್ಲ, ನಾನ ಬಂದೇನೆ, ಹೌದಿಲ್ಲ? ಇದು ಇಂಥವಕ್ಕೆಲ್ಲ ಎಲ್ಲಿ ತಿಳಿಬೇಕು, ಹೌದಿಲ್ಲ? ಆ ಭಾವ ಸಹಿತ ಬರಬಾರ್ದು. ಇನ್ನೊಬ್ರು ಅದಾರು ಇಲ್ಲೋ ಅದು ಗೊಡಿವಿ ಬೇಕಾಗಿಲ್ಲ. ನಿದ್ದೆ ಬಂದಾಗ ಯಾರ್ದಾರ ಗೊಡಿವಿ ನೋಡ್ತೀನ? ಯಾರು ಮಕ್ಕೊಂಡವ್ರು ಇಲ್ಲೋ ನೋಡ್ಕೊಂಡು ಮಕ್ಕೋತೀನ? ಹೆಂಗೆ ಮಕ್ಕೋತಿಲ್ಲೋ? ಯಾವುದು ಗೊಡವಿ ಕೈ ಬಿಟ್ಟ? ಯಾರ ಗೊಡವಿ ನಮಗೆ ಯಾಕವ್ವ? ಊರಿಗೆ ಹೋಗು, ನಮ್ಮೂರು ನಮ್ಮ ಮನೆ, ನಮ್ಮೂರು ಯಾವ್ದು ನೋಡ್ಕೊ. ಇದಲ್ಲ, ಈ ಊರು ನಮ್ಮ ಊರಲ್ಲ, ಈ ಮನೆನೂ ನಮ್ಮ ಕರ್ಮಕ್ಕನುಸಾರವಾಗಿ ಬಂದದ್ದು ಇದಲ್ಲ, ಹೌದಿಲ್ಲ? ದಾರ್ಯಾಗ ಅದೇನೋ ಅಂತಾರಲ್ಲ, ಪ್ರವಾಸಿ ಮಂದಿರ, ಮುಸಾಫಿರ್ ಬಂಗ್ಲಾ, ಇವೆಲ್ಲ ತಂಗುದಾನ, ಹೌದಿಲ್ಲ? ಏನೋ ಅವಧಿ ಇರ್ತದೆ, ಇಡಾಕಟ್ಟು ಅವಕಾಶ ಕರ್ಮಕ್ಕನುಸಾರಾಗಿ ಸಿಕ್ಕೈತಿ. ಮತ್ತು ಅವಧಿ ಮುಗಿತೆ ಅಂದ್ರೆ ಮುಗಿದು ಅಗ್ರಿಮೆಂಟ್ ಮುಗಿದ ನಡಿ, ಮತ್ತೆ ಮಂದಿ ಬರ್ತಾರೆ ಅಲ್ಲಿ. ಪ್ರವಾಸಿಗರು ಭಾಳ ಅಲ್ಲಿ ಬರೋರು ಮತ್ತೈತಿ ಮುಂದಿನವ್ರಿಗೆ ಬರ್ತಾರೆ ಅಲ್ಲಿ. ಪ್ರವಾಸಿ ಮಂದಿರ ಅವೆಲ್ಲ, ಹೌದಿಲ್ಲ? ನಿನ್ನ ಕೆಲಸ ಮಾಡ್ಕೊಳ್ಳೋ ಸಂಬಂಧ ಎಷ್ಟು ಅದು ಅವಧಿ ನಿನಗೆ ಕೊಟ್ಟಿರ್ತದೆ, ನಿನಗೆ ಅನುಕೂಲ ಮಾಡಿಕೊಟ್ಟು. ಮತ್ತೆ ಮಂದಿ ಬರೋರು ಜಾಗ ಬಿಡಲ್ಲ. ಬಿಡಲಿಲ್ಲ ಅಂದ್ರೆ ಒದಗಿ ಬೀಳ್ತಾವ. ನೀನು ಕರುಣಾ ರಸಮಯರೇ ಯಮಭಟರು.
ಯಮದೂತರು ಬರ್ತಾರ, ಅದಿಲ್ಲ ವಾಲ್ಯ ನಾನು ಹೆಂಗೆ ಹೋಗ್ಲಿ ಅನ್ನೋರಿಗೆ ಮತ್ತೆ ಅಂಥವ್ರನ್ನ ಬಂದಿರ್ತಾರೆ. ಇಲ್ಲಿ ಉತ್ತಮರಿದ್ರೆ ಅವ್ರನ್ನ ಮರ್ಯಾದೆಯಿಂದ ಕಳಿಸ್ತಾರ, ದೇವತೆಗಳು ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂಥ ಒಂದು ಪರಿಶುದ್ಧ ಜೀವನವನ್ನು ಅವ್ರು ಸಾಗಿಸಿರ್ತಾರೆ. ಅವ್ರನ್ನ ಗೌರವದಿಂದ ಅವ್ರನ್ನ ಇದನ್ನು ಮಾಡ್ತಾರೆ, ಬರಮಾಡ್ಕೋತಾರೆ. ಅವರು ಅದನ್ನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತಾರೆ. ಇತ್ತ ಎಳೆದು ಒಗಿತಾರೆ, ಇದನ್ನು ಅದಲ್ಲ ಒದಕಿ ಬೀಳ್ತಾವೆ. ಅವನು ಹೆದರ್ತಾವ, ಅಯ್ಯೋ ಯಪ್ಪ ಯಮದೂತರು ಬಾಂಧರು ಇವರು. ಅಲ್ಲಿ ಕರುಣ ಇಲ್ಲ, ಇಲ್ಲ ಮಾಡಿದ ಕರ್ಮ ಕಣಸ ಒದ್ದು ತಗೊಂಡು ಇವೆಲ್ಲ ಖರೆ ಏನ್ರಿ ಅಂದ್ರೆ ನಾವು ಸತ್ಯನ ಅದ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಳ್ಳುವವರೆಗೂ ಇದೆಲ್ಲ ಖರೆ. ನನಗೆ ಮಾಡಿದ ಕರ್ಮಕ್ಕನುಸಾರವಾಗಿ ಅದರ ಫಲ ಯಮಲೋಕ ಹಾಳಾಗ್ಯಾವ ಅಂತ ತಿಳಿದಿ, ನೆರೆಯವಿಲ್ಲವೇ ನರಕಿಲ್ಲ ಅಂತ ತಿಳಿದಿ, ಜವನ ಸೀಮೆ ತೆಗೆದುದೇ ಯಮಲೋಕ ಹಾಳಾಗೈತೆ ಅಂತ ತಿಳಿದಿ, ಯಾರು ಕೇಳಾರಿಲ್ಲ ಅಂತ ತಿಳಿದಿ, ಆವ ಬಲವಿಡಿದ ಅಖಿಳ ದುರಿತವನ್ನೆಸಗಿ ಜೀವಿಸುವೆ ಮಾಜ ದುಸುರಲಿ ಮಾನವ ಅಂತ. ಯಾವ ಬಲ ಐತೆ ಅಂತ ತಿಳ್ಕೊಂಡು ಯಾರು ಕೇಳೋರಿಲ್ಲ ಅಂತ ಹೇಳಿದೆ. ಏನೇನು ಮಾಡಿರ್ತಿ ಅದೆಲ್ಲ ದಾಖಲಾತಿ ಇರ್ತೈತಿ, ಅದಕ್ಕೆ ಅನುಗುಣವಾಗಿ ನಾವು ಅದರ ಫಲ ಉಣ್ಬೇಕಾಗ್ತದೆ. ಯಾರಿಗೆ ಗೊತ್ತಿಲ್ಲ, ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾಕ್ರಿ ಯಾರೂ ನೋಡೇ ಇಲ್ಲ ಅಂತಿತ್ತಂತ. ಅದಕ್ಕೆಲ್ಲ ಆತ್ಮಸಾಕ್ಷಿ ಒಂದದ. ನೀ ಏನೇನು ಮಾಡ್ತೀಯ ಅದನ್ನೆಲ್ಲದಕ್ಕೂ ಸಾಕ್ಷಿ ಐತಿ. ಅದನ್ನು ತಪ್ಪಿಸಿ ಯಾರಿಗೆ ಏನು ಮಾಡೋಕ್ಕಾಗೋದು. ದೇವ್ರದನಪ್ಪ ನೋಡಾಮಲ್ಲಿ ಅಂತಿರ್ತಾರಲ್ಲ, ರೀ ನೀ ಏನೇನು ಮಾಡಿರ್ತಿ ಎಲ್ಲ ಕಂದ್ರಾಟ ಮನಸ್ಸಿನಾಗ ಮಾಡಿದ್ದು ಸಹಿತ ಅಲ್ಲಿ ದಾಖಲಾತಾಗಿ ಮನಸ್ಸಿನಾಗ ಸಹಿತ ಕೆಡಕ್ಕೆ ಬಯಸಬಾರದು. ನಿನಗಾದ ನೀ ಏನೇನು ಮಾಡ್ಕೊಂತೀಯ ಅದು ಎಲ್ಲ ನಿನ್ನ ಪಾಲಿಗೆನ ನೀನ ಮಾಡ್ಕೊಂಡಿದ್ದ, ಅದು ನೀನ ಉಣ್ಣಾಕ ಬರ್ಬೇಕು. ಮತ್ತೆ ಅದಕ್ಕೆ ಒಳ್ಳೇದು ಬಯಸು, ಒಳ್ಳೇದು ಮಾಡಿದ್ರೆ ನಿನಗೆ ಒಳ್ಳೇದಾಕೈತಿ. ಇಷ್ಟೆಲ್ಲ ಹೇಳಿರು ಬಿಚ್ಚಿ ಹೇಳಿರು ಅದನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ಸುಡುಗಾಡಕ್ಕೆ ಹೋಗಿರೋ ಯಾವ ಗೊತ್ತಂತೀರ ಅದು. ಹೌದಿಲ್ಲ? ಹೇಳ ಮತ್ತು ಮಗ ಉಣದಂತ. ಎಚ್ಚರಗೊಳಿಸಿರಿಲ್ಲ ಮಹಾತ್ಮನಿಗೆ ಬಂದು ಎಚ್ಚರಗೊಳ್ಳಲಿಲ್ಲ, ಹುಚ್ಚನ ಅದನ್ನೆಲ್ಲ ಮನವಿ. ಹೌದಿಲ್ಲ? ಯಾಕೆ ನಾವು ಸುಳ್ಳ ವ್ಯರ್ಥ ಆತಲ್ಲ, ನಮ್ಗೆ ಗೊತ್ತಾಗಲಿಲ್ಲ, ಎಷ್ಟು ಹೇಳಿದ್ರು ಕೇಳಿಲ್ಲ ನಾವು. ಹಿಂದಗಡೆ ಪಶ್ಚಾತ್ತಾಪಟ್ರೆ ಏನು ಮಾಡೋದು? ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ, ಅಟ್ಟ ಮ್ಯಾಗ ಒಲಿ ಊರಿತಂತ ಏನು ಮಾಡೋದು? ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ರು ಮಾಡಬೇಡ ತಮ್ಮ, ಪಾಪ ಮಾಡಬೇಡ, ಲತ್ತಿ ತಿಂದಿ ಯಮನವರಲ್ಲಿ ಮಾಡಬೇಡ, ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಹೋಗಬೇಡ ಅಂತ. ಇನ್ನೊಬ್ಬರಿಗೆ ಉಪಕಾರ ಮಾಡೋಣ ನಿನಗಾಗಲಿಲ್ಲ ಅಂದ್ರೆ ತೊಂದರೆ ಮೇರೆ ಕೊಡಕ್ಕೆ ಹೋಗ್ಬಿಡು, ಬಿಡೋದು. ಅದು ಎಷ್ಟೋ ನಿನಗೆ ಹಿತ ಆಯ್ತು. ಮತ್ತೆ ಹೌದು, ಎಂದೂ ಪಾಪಕೃತಿಗಳನ್ನು ಮಾಡಬೇಕಲ್ಲ. ಈ ವಿಷಯದ ಆಶಯ ಸಂಬಂಧ, ನಿಷ್ಪ್ರಯೋಜಕವಾದ ವಿಷಯ ವಸ್ತುಗಳ ಸಂಬಂಧ ಎಂದೂ ಪಾಪಕೃತಿಗಳನ್ನು ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ. ಹೌದಲ್ಲ? ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಜೀವನ ಎಲ್ಲ ಹಾಳು ಮಾಡ್ಕೊಂತೀಯಲ್ಲ, ನಿನ್ನ ಜೀವನ ಎಲ್ಲ ಮತ್ತು ನರಕದ ಬಿದ್ದು ಹೊಳ್ಳೆಡು ಪಳೆ ಬರ್ತದೆ. ಅದಕ್ಕೆ ಒಳ್ಳೇದನ್ನ ಮಾಡೋದು, ಇನ್ನೊಬ್ಬರಿಗೆ ಹಿತ ಮಾಡಿದಾಗ ನಿನಗೆ ಹಿತ ಆಕೈತಿ. ಈ ಪೂಜೆ ಹಿಡೀರಿ ಅಂತ ಇದು ಅಲ್ಲಂತ. ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕಲ್ಲಿ ಹೆಂಗಾರ ಮಾಡಿ, ಏನಕ್ಕೇನು ಪ್ರಕಾರ ಏನು ಎಷ್ಟು ಕಶ್ಯಾಪಿ ದೇಹಿನ ಸಂತೋಷಂ ಜನಯೇ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ. ಇದೇ ದೇವರ ಪೂಜೆ. ಜೀವಿಗಳಿಗೆ ಉಪಕಾರ ಮಾಡೋದು, ಅವರಿಗೆ ಹಿತವನ್ನುಂಟು ಮಾಡೋದು, ಇನ್ನೊಬ್ಬರಿಗೆ ಕೆಡಕ ಆಗದಂಗೆ ಅವರಿಗೆ ಒಳ್ಳೆಯದನ್ನ ಮಾಡೋದು, ಇದ ದೇವರ ಪೂಜೆ ಅಂತ. ಇನ್ನೊಬ್ರಿಗೆ ಮೋಸ ಮಾಡಿ ವಂಚನೆ ಮಾಡಿ ಅಭಿಷೇಕ ಮಾಡೀನಿ, ಧೂಪ ಹಚ್ಚಿನಿ, ಕಾರ್ತಿಕ್ ಹಚ್ಚಿನಿ, ಏನು ಮಾಡೋದು? ರುದ್ರ ಪೂಜೆ ಹಚ್ಚಿನಿ, ಎಷ್ಟು ಮಂದಿ ತಲೆ ಬೂಡ್ಸಿ. ಹೌದಿಲ್ಲ? ಏನು ಮಾಡಿ ಬಿಡ್ತೈತೆ ನೀನು? ಅದು ಬೆನ್ನು ಹತ್ತಿ ಕಾಡ್ತೈತಿ. ಯಾರಿಗಾರ ಏನಾರ ಪೆಟ್ಟು ಹಚ್ಚಿದ್ದು ಏನೈತಲ್ಲ, ನಿನ್ನ ಬೆನ್ನು ಹತ್ತೈತಿ ಅಂತ ತಿಳ್ಕೋದು. ಬಂಡಿಗೆ ಹೂಡಿದ ಎತ್ತುಗಳ ಹೆಜ್ಜೆಯನ್ನು ಬಂಡಿಯು ಗಾಲಿಯು ಎಂಬಾಲಿಸುವಂತೆ ನೀನು ಮಾಡಿದ ಪಾಪ ಕರ್ಮ ನಿನ್ನ ಬೆನ್ನು ಬಿಡುದು. ಬೆನ್ನು ಹತ್ತಿ ಬಿಟ್ಟೈತೆ ಅದು ನಿನ್ನ. ಯಾವ ಪ್ರಮಾಣದಾಗ ಮಾಡ್ತೀವಿ, ಪ್ರಮಾಣದಾಗ ನಿನಗದು ನಿನ್ನ ನಾಶ ಮಾಡ್ತೈತೆ. ಅದನ್ನು ಯಾರಿಗೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಇಂದಿನ ಪಾಪ ಕೃತ್ಯದಿಂದ ನಿನಗದನ್ನು ಅನುಭವಿಸೋದಿತ್ತಂದ್ರೆ ಯಾರೂ ಅದನ್ನು ತಡೆಗಟ್ಟಕ್ಕಾಗೋದಿಲ್ಲ.
ಪುಣ್ಯಕರ್ಮದಿಂದ ನೀನು ಉನ್ನತಿಯನ್ನು ಹೊಂದೋದಿದ್ರೆ ಅದನ್ನು ಯಾರಿಗೂ ತಡೆಗಟ್ಟಕ್ಕಾಗುದಿಲ್ಲ. ಉತ್ತರೋತ್ತರ ಜನ್ಮ ಬರ್ತದೆ ನಿನಗೆ. ಒಳ್ಳೆಯದನ್ನು ಮಾಡಿದ್ದೆ ಅವು ಎಂದೂ ಕೆಟ್ಟಾಗುವುದಿಲ್ಲ, ಕೆಟ್ಟದ್ದನ್ನು ಮಾಡಿದವ ಎಂದೂ ಒಳ್ಳೆಯದಾಗುವುದಿಲ್ಲ. ಇದನ್ನು ತಿಳ್ಕೊಂಡು ನೀನು ಜೀವನ ಸಾಗಿಸ್. ಇದು ಹೊಳೆದ್ರೆ ಸಾಕು, ನಿನಗೆ ಬರಬ್ಬರಿ ನಡೀತೈತಿ ದಾರಿ. ಇಷ್ಟು ತಿಳಿದ್ರೆ ಸಾಕು. ನಾವು ಇನ್ನೊಬ್ಬರಿಗೆ ಕೆಡಕಾಗದಂಥ ಆಚರಣೆ ಬೇಕು. ಇದಕ್ಕೆ ಧರ್ಮಾಚರಣೆ ಅಂತಾರ, ನೀತಿ ಅಂತಾರ. ನೀತಿ ವಿಧಾನ ಆಗು. ಕರುಣವಿರಲಿ ಜೀವರುಳು ನೀತಿ ವಿಧಾನ ಆಗು. ನೀತಿವಂತನಾಗಿ ಬಾಳುವಂತ ಅದು ಮುಖ್ಯದ. ಯಾವ ನೀತಿವಂತ ಜೀವನವನ್ನು ಸಾಗಿಸ್ತಾನ ಅವ ಸವೆಯದ ಸಾಕಾಗದ ಮುಕ್ತಿ ಸುಖವನ್ನು ಹೊಂತಾನ. ಅದಕ್ಕೆ ಅದನ್ನು ಮಾಡಿರು ಅಂತ ಒತ್ತು ಕೊಟ್ಟು ಹೇಳಿದ್ರು. ವಿಷಯದ ಆಶಾ ಸಂಬಂಧ ನೀತಿ ಬಿಡ್ತೇವೆ ನಾವು, ಆ ಧರ್ಮ ಬಿಡ್ತೇವೆ. ಧರ್ಮ ಅಲ್ಲೋ ಮಾರಾಯ, ಧರ್ಮ ಬಿಡಬೇಡ. ಧರ್ಮ ಪಾಲನೆ ಮಾಡು, ಅದು ನಿನ್ನ ರಕ್ಷಣೆ ಮಾಡ್ತೈತಿ. ಅದನ್ನು ಬಿಟ್ಟೆ ಅಂದ್ರೆ ಮತ್ತೆ ನಿನ್ನ ಯಾರು ರಕ್ಷಣೆ ಮಾಡೋದಿಲ್ಲ. ಅದ ನಿನ್ನ ಕಾಪಾಡೋದು. ನೀ ಮಾಡಿದ ಉತ್ತಮದ ಕೃತಿಗಳೇ ನಿನ್ನನ್ನು ಅವು ಕಾಪಾಡ್ತಾವು, ನಿನ್ನನ್ನು ಉನ್ನತ ಸ್ಥಾನಕ್ಕೆ ಒಯ್ದು ಮುಟ್ಟಿಸ್ತಾವ. ಕೀಳು ಕರ್ಮಗಳನ್ನು ಮಾಡಿದ್ದು ನಿನ್ನ ಕೀಳು ಮಟ್ಟಕ್ಕೆ ಒಯ್ತಾವ. ನಿನ್ನ ಯಾರೂ ನಿನ್ನನ್ನ ಕೀಳು ಮಟ್ಟಕ್ಕೆ ಹಾಕವ್ರಿಲ್ಲ, ಉನ್ನತ ಮಟ್ಟಕ್ಕೆ ಒಯ್ಯವ್ರಿಲ್ಲ. ಅದ ಧರ್ಮನ ನಿನ್ನ. ಅದನ್ನು ಮರೆತು ಬಿಟ್ಟು ಇನ್ನು ಅದನ್ನು ನಾವು ಪಾಲನೆ ಮಾಡಬೇಕು ಅಂತ ಶಪಥ ಮಾಡ್ತಾನ ತಾಯಿ ಹೊಟ್ಟೆ ಒಳಗಿದ್ದಾಗ. ಹೌದಿಲ್ಲ? ಇನ್ನು ನಾನು ಧರ್ಮದಿಂದ ನಡೆದು ಎಂದೆಂದು ಇದಕ್ಕೆ ಬರಬಾರ್ದಪ್ಪ, ಈ ವಾಸಕ್ಕೆ ಅಧರ್ಮ ಮಾರ್ಗದಿಂದ ಇಲ್ಲಿ ಬಂದು ಬಿದ್ದೇನೆ ನಾನು, ಮತ್ತು ಈ ಗರ್ಭವಾಸಕ್ಕೆ ಇನ್ನೊಮ್ಮೆ ಬರಬಾರ್ದು, ಇದರಿಂದ ಪಾರಾಗಬೇಕು, ಎಂದೆಂದು ಬರಬಾರ್ದಂಗ ಧರ್ಮ ಮಾರ್ಗ. ಅದಕ್ಕೆ ಮರೆದೆ ನಾನು, ಅದಕ್ಕಿನ್ನು ಉಪಾಯವೇ ಧರ್ಮವಿದೆಂದು. ಉತ್ತಮ ಆಚರಣೆ, ಇನ್ನೊಬ್ಬರಿಗೆ ಕೆಡಕಾಗದಂಥ ಆಚರಣೆಯಿಂದ ನಾವು ಈ ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಬರ್ತೈತಿ. ಅದನ್ನು ನಾವು ಇನ್ನು ಪಾಲನಾ ಮಾಡೋಣ. ಬೇಡ ಇನ್ನೊಬ್ಬರಿಗೆ ಪೆಟ್ಟು ಹಚ್ಚೋದು ಬೇಡ. ಮನಸ್ಸಿನಾಗ ಸಹಿತ ಕೆಡಕ ಬಯಸೋದು ಬಾಡಿದಿ. ಮತ್ತೆ ಗರ್ಭವಾಸಕ್ಕೆ ಬರ್ತೀನಿ. ಯಾವ್ದಾರ ಪಶು ಪಕ್ಷಿಗಳು ಯಾವ್ದಾರ ಪ್ರಾಣಿಯಾಗಿ ಹುಟ್ಟು ಪಾಳೆ ಬರ್ತೈತಿ ಗರ್ಭವಾಸದಾಗ. ಅದಕ್ಕೆ ಧರ್ಮ ಪಾಲನೆ ಅದು ನಿನ್ನನ್ನು ಪಾರು ಮಾಡ್ತೈತಿ. ಅದು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ. ಅದಕ್ಕೆ ಧರ್ಮ ಪಾಲನೆಯನ್ನು ಮಾಡ್ರಿಪ್ಪ ಅಂತ ಮಹಾತ್ಮರೆಲ್ಲ ಅದನ್ನು ಮಾಡಿದ್ರಿಲ್ಲ. ಮಾಡಬೇಡ್ರಿ, ಪಾಪ ಕೃತಿಗಳನ್ನು ಎಂದೂ ಮಾಡಕ್ಕೆ ಹೋಗ್ಬೇಡವ್ರು ಅಧರ್ಮ ಮಾರ್ಗದಿಂದ. ಅದು ಧರ್ಮಕ್ಕನುಸಾರವಾಗಿ ನಡೀಲಿ. ನಿನ್ನ ವ್ಯವಹಾರ ಏನದ, ಜೀವನ ಬೇಕಾಗ ಕಸಬು ಏನದಾವ, ನಿನ್ನ ಉದ್ಯೋಗ ಆದರೂ ಸುಧಾ, ನೀ ರೈತಕೇ ಆಗಲಿ ನೌಕರಿ ಆಗಲಿ ವ್ಯಾಪಾರರ ಮಾಡು, ಅವೆಲ್ಲ ಧರ್ಮಕ್ಕನುಸಾರವಾಗಿ. ಅರ್ಥ ಮತ್ತು ಕಾಮಗಳ ವ್ಯವಹಾರ ಧರ್ಮಕ್ಕನುಸಾರವಾಗಿ ದುಡ್ಡು ಗಳಿಸು. ನಿನ್ನ ಶರೀರ ಚರಿತಾರ್ಥಕ್ಕೋಸ್ಕರವಾಗಿ ಎಷ್ಟು ಅಷ್ಟ. ಇಲ್ಲದ್ದ ಮಾಡಕ್ಕೆ ಹೋದಾನೆ ಅವ್ರು ಮಾಡ್ಯಾರ ಅಂತ ನೀ ಸುಳ್ಳು ಹೇಳಿ ಕೊಟ್ಟು ಸರ್ಟಿಫಿಕೇಟ್ ಮಾಡ್ಕೊಂಡು ನಿನಗೆ ಹೀನ ಸ್ಥಿತಿ ಬರ್ತದೆ. ಕಾಮ ನಿನ್ನದನ್ನೋದ್ರಾಗ ಅಷ್ಟ ನೀ ನೋಡ್ಕೋ. ಹೌದಿಲ್ಲ? ನಿನ್ನದನ್ನೋದು ಒಂದು ಏನೈತಲ್ಲ, ಕಟ್ಟಳೆ ಮಾಡ್ಯಾರಲ್ಲ, ಅದು ನನ್ನದನ್ನೋದ್ರಾಗ ನಾ ಇಚ್ಛೆ ಮಾಡಿದ್ರೆ ತಪ್ಪಲ್ಲ. ಅನ್ಯದರ ಬಯಕೆ ಮಾಡೋದು ತಪ್ಪು ಅಂತ. ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ ಪರಿಬಿಡಿದೆ ಪಾತಕಗಳು ಪಶು ಪಕ್ಷಿಗಳ ಯೋನಿಯೊಳಗೆ ಎಳೆದೊಯ್ದು ಪುಟ್ಟಿಸುವ ವಚನದೋಳು ಎಡೆಬಿಡಿದರೆ ಎಂತೊಲಿವನೋ ನಿನಗೆ ಎಂತೊಲಿವನೋ ಕಂತು ಕಾಲ ಪುರವೈರಿ ಅಂತ. ನಿನ್ನದನ್ನು ನಿನ್ನ ಹೆಂಡತಿ ನಿನ್ನ ಗಂಡ ಅವನು ಇಚ್ಛಾ ಮಾಡೋದು ತಪ್ಪಲ್ಲ, ಅದು ಧರ್ಮ. ಅದಲ್ಲ, ನಿನ್ನ ಹೆಂಡತಿ ಮ್ಯಾಗ ನೀ ಪ್ರೇಮ ಮಾಡೋದು ಅದು ಧರ್ಮ. ಅನ್ಯದರ ಸ್ತ್ರೀ ಮ್ಯಾಗ ಇದನ್ನು ಮಾಡೋದು ಧರ್ಮ, ಅಧರ್ಮ. ಅದು ಅನ್ಯರ ಪುರುಷರ ಕಡೆ ಲಕ್ಕ ಕೊಡೋದು ಅಧರ್ಮ. ಇದನ್ನು ಪಾಲನೆ ಮಾಡೋದು ಭಾಳ ಕಠಿಣ. ನನ್ನದನ್ನೋದ್ರಾಗಷ್ಟೇ ನಾವು ಅನ್ಯರ ಯಾವುದೇ ಇರಲಿ ಅದು ವಸ್ತು, ಅದನ್ನು ಅಪೇಕ್ಷೆಯನ್ನು ಮಾಡಬೇಡ ಅಂತ. ಇದಕ್ಕೆ ಧರ್ಮ ಆಚರಣೆ ಅಂತಾರೆ. ಇಂಥ ಒಂದು ಪರಿಶುದ್ಧ ಆಚರಣೆ ನಮಗೆ ನಮ್ಮ ಜೀವನದೊಳಗೆ ಅಳವಡಬೇಕು. ಅಂದಾಗ ನಮಗಿದು ದಾರಿ ಸಿಗ್ತೈತೆ. ನಮ್ಗೆ ಯಾವ ಕೇಳಾವ ನಾಳೆ ಅದರ ಫಲ ಉಣ್ಬೇಕಾಗ್ತೈತೆ ನೋಡು, ಮಾಡಬೇಡ ಅಂತ. ಧರ್ಮ ಮಾರ್ಗವನ್ನು ನೀ ಬಿಡಬೇಡ ಅಂತ. ಅದು ನಿನ್ನ ರಕ್ಷಣೆ ಮಾಡ್ತೈತಿ. ನಿನಗೆ ಯಾವ ತೊಂದರೆನೂ ಆಗದಂಗೆ ನಿನ್ನ ರಕ್ಷಣೆ ಮಾಡ್ತೈತಿ, ಇದನ್ನು ನೀ ಪಾಲನೆ ಮಾಡಿದೆ ಅಂತ. ಇದು ಮೊದಲು ಕಠಿಣ ಇಷ್ಟು. ಯಾಕ್ರಿ? ಕಠಿಣ ಪಾಲನೆ ಮಾಡಿದರೆ ನಿನಗೆ ಹಿತ ಆಯ್ತು ನೋಡಿ.
ಕಠಿಣ ಆಗೋದಿಲ್ರಿ ಅಂತೇಳಿ ಅದರ ಮಾರ್ಗಕ್ಕೆ ಬಿದ್ದೆ ಅಂದ್ರೆ ಅದರ ಫಲ ನೀವು ಉಣ್ಬೇಕಾಗೈತಿ. ಏನು ಎಂಥವನನ್ನಾದರೂ ತಲೆ ಕೆಳಗೆ ಮಾಡ್ತೈತಿ ಮತ್ತು ಅದರ ಮಾರ್ಗಕ್ಕೆ ಹಚ್ಚಕ್ಕಿಸ್ತೈತಿ. ಅದು ಏನು ಸರಳ ರೀತಿಯಿಂದ ಅದು ಸಿಗದಂಗೆ ಆದ ಕೂಡಲೇ ನಿಷಿದ್ಧ ಮಾರ್ಗಕ್ಕೆ ಕೇಳೋದು ಬರ್ತದೆ. ಹಿಂಗೆ ಮಾಡಪ್ಪ ಇದಕ್ಕೆ ಯಾಕ್ರಿ ಯಾರು ಇಲ್ದಾಗ ತೊಗೊಂಬಂದ್ಬಿಡುತ್ತೆ. ತೊಗೊಂಬಂದ್ಬಿಡು ಯಾಕ್ರಿ ಯಾರು ಇಲ್ಲದಾಗ ನೋಡಿ ಯಾಕ್ರಿ ತೊಗೊಂಬಂದ್ಬಿಡು. ನಮಗೆ ಅನುಕೂಲ ಆಗುವಂಗೆ ಮಾಡೋದಪ್ಪ. ಅವನಂತೆ ಕೊಡೋದಿಲ್ಲ ಅವ, ತೊಗೊಂಬಂದ್ಬಿಡು. ಹೌದಿಲ್ಲ ಮತ್ತುವರೆ ಅದರ ಹಂಗೆ ನಾಳೆ ಅದರ ಫಲ ಉಣ್ಬೇಕಾಗ್ತದೆ. ಏನು ತುಡುಗು ಮಾಡೋ ಚಾಳಿ, ಹನಿಕೆ ಹಾಕೋ ಚಾಳಿ, ಇವೆಲ್ಲ ಇಂಥವು ಎಷ್ಟು ವ್ಯವಹಾರ ಮಾಡ್ತಾವೆ. ಅದು ಹೀನ ಸ್ಥಿತಿ ಬರ್ತದೆ. ಏನು ಅದಕ್ಕೆ ಬಲ್ಲವರು, ವಿಚಾರವಂತರು ನ್ಯಾಯವಾದ ಮಾರ್ಗದಿಂದ ಒಂದು ಹೆಜ್ಜೆಯನ್ನು ಕೂಡ ಏನು ಪ್ರಾಣ ಹೋಗ್ತೈತಿ ಅಂದರೂ ಅದನ್ನು ಮಾಡಕ್ಕೆ ಹೋಗಲ್ಲ. ಪ್ರಾಣ ಉಳ್ಕೊಳ್ಳೋ ಸಂಬಂಧ ನೀ ಅದನ್ನು ಮಾಡಿದೆ ಅಂದರೆ ಯಾಕ್ರಿ ಮೋಸ ಮಾಡೋದು, ಅನ್ಯಾಯ ವಂಚನೆ ಮಾಡೋದು ಮಾಡಿದೆ ಅಂದರೆ ನಾಳೆ ಹೀನ ಸ್ಥಿತಿ ಬರ್ತದೆ ನಿನಗೆ. ಈ ಶರೀರ ಕಳ್ಕೊಂಡಪ್ಪ ಅವನು ಸತ್ಯಕ್ಕಾಗಿ, ಯಾಕ್ರಿ ಧರ್ಮಕ್ಕಾಗಿ ಅವು ಉತ್ತಮ ಜನ್ಮ ಬರ್ತದೆ ಮುಂದೆ. ಏನು ಅದನ್ನು ನೆನಪು, ಅದನ್ನು ಪಾಲನೆ ಮಾಡು. ನೀವು ಧರ್ಮ ಪಾಲನೆಯನ್ನು ಬಿಡಬೇಡ ನಿನಗೆ. ಅದರ ಸಂಬಂಧ ಧರ್ಮದ ಇದರಾಗ ನಿನ್ನ ಹೋತಪ್ಪ ಅಂದ್ರೆ ಶರೀರ ನಿನಗೆ ಉನ್ನತ ಜನ್ಮ ಬರ್ತದೆ ಮುಂದೆ. ಹೌದು, ಬಿಡಬೇಡ್ರಿ ಅಂತ. ಅದು ಮುಂದೆ ನಿನಗೆ ಉನ್ನತ ಸ್ಥಿತಿಯನ್ನು ಕೊಡ್ತದೆ. ನೀ ಹೆದರಿಕಾರ ಶರೀರ ಬಿಡೋದಾಗದ ಅದರ ಮಾರ್ಗವನ್ನು ಹಿಡಿದೆ ಅಂದ್ರೆ ಮತ್ತೆ ಹೀನ ಜನ್ಮ ಬರ್ತದೆ ನಿನಗೆ. ಏನು ಮಾಡಿರ್ತಾವಿಲ್ಲ ಪಿಶಾಚಿ, ಅಯ್ಯೋಪ್ಪ ಏನು ಮಾಡಿನೋ ನಾನು, ತಪ್ಪು ಮಾಡಿನೋ ನಾನು, ಗೊತ್ತಾಗಲಿಲ್ಲೋ ನನಗೆ, ಇಂಥದ್ದು ಬಂತು ಯಪ್ಪ, ಇದು ನಾವು ಏನು ಗೊತ್ತಾಗಲಿಲ್ಲೋ ಯಜ್ಜ, ನನಗೆ ಹಿಂಗೆ ಮಾಡೀನಿ ನಾನು. ಸಟಕ್ಕನ ಮಾಡ್ತಾನ. ಹೌದಿಲ್ಲ? ಅವು ಚಾಳಿದ್ದ ಅವ್ರು ಅದನ್ನು ಮಾಡೋವ್ರಿಗೆ ಅದು ಏನು ಹೇಳಿದ್ರು ತಿಳಿದಿಲ್ರಿ. ಅವೇನು ಹೇಳ್ತಾನೆ ಹೋಗೋ ನೀನು ಸರಿ ಅಂತ. ಹೌದಿಲ್ಲ? ಏನು ತಿಳ್ಕೊ, ನಾಳೆ ಅನುಭವಿಸಿದಾಗ ಏನು ಈ ತಪ್ಪು ತಿಳುವಳಿಕೆ ನಾನಲ್ಲದನ್ನು ನಾನಂತ ತಿಳ್ಕೊಂಡೇವಲ್ಲ, ಇದನ್ನು ತೆಗೆದು ಹಾಕೋದು ಒಂದ ನಮ್ಮ ಕೆಲಸ. ಈ ತಪ್ಪು ತಿಳುವಳಿಕೆಯನ್ನು ನಾವು ಕಳ್ಕೊಂಡಾಗ ನಾವು ಯಾರಿದ್ದೀವಿ ಅನ್ನುವಂಥ ಯಥಾರ್ಥ ಜ್ಞಾನ ನಮಗಾಕೈತಿ ನೋಡ್ರಿ. ಇದನ್ನು ನಾವು ಖಾತ್ರಿ ಮಾಡ್ಕೋಬೇಕಂದ್ರೆ ಇದೇ ಅಭ್ಯಾಸದಾಗ ತೊಡಬೇಕು ನೋಡ್ರಿ. ನಾ ಯಾರಿದ್ದೇನೋ ತಿಳ್ಕೊಬೇಕಾದ್ರೆ ಇತ್ಲಾಗಿನ ಧ್ಯಾಸವನ್ನು ನಾವು ಕೈ ಬಿಡಬೇಕು. ಅಧ್ಯಾಸದ ವ್ಯವಹಾರವನ್ನು ನಾವು ಕೈ ಬಿಡಬೇಕು. ತಪ್ಪು ತಿಳುವಳಿಕೆ ಒಳಗೆ ಏನು ನಡೆಸುವಲ್ಲ. ಮುಂಜಾನೆ ಸಂಯಮಟ ಮಾಡೋದು ಎಲ್ಲ ಇದು ತಪ್ಪು ತಿಳುವಳಿಕೆ ವ್ಯವಹಾರ. ಅಧ್ಯಾಸ ಮೂಲೋಹಿ ವ್ಯವಹಾರ. ಮರುವಿಯೊಳಗಿಂದ ನಿನ್ನ ಅರಿವಿನ ಎಚ್ಚರ ಆದ್ಕೂಲೆ ಇದೆಲ್ಲ ಹೋಗಿಬಿಡ್ತೈತಿ. ಸ್ವಾರ್ಥ ಭಾವನೆ ಏನೈತೆಲ್ಲ ಹೃದಯವನ್ನೆಲ್ಲ ಕಲುಷಿತಗೊಳಿಸ್ತದ. ಹೊಲಸು ಮಾಡಿಬಿಡ್ತೈತಿ ಅದು. ಸ್ವಾರ್ಥ ನನಗ ಆಗಲಿಲ್ಲ, ನಾನು ನನ್ನದು ನನಗ ಇಲ್ಲ. ಅದಕ್ಕೆ ಸ್ವಾರ್ಥ ತ್ಯಾಗ ಮಾಡುವಂತ, ಅದಕ್ಕೆ ಸ್ವಾರ್ಥವನ್ನು ಬದಿಗಿಟ್ರವರು. ಇದೆಲ್ಲ ಹೃದಯವನ್ನೆಲ್ಲ ಕಲುಷಿತಗೊಳ್ದಕ್ಕಂತ ಸ್ವಾರ್ಥವನ್ನು ಬದಿಗಿಟ್ಟು ಪರಾರ್ಥವನ್ನು ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲ್ತರು. ಜನ್ಮ ಜನ್ಮಾಂತರ ಅದಕ್ಕೆ ತಪಸ್ಸು ಅಂತಾರೆ. ಇದನ್ನು ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಸುಗುಣ ದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಅಂತ. ಸ್ವಾರ್ಥವನ್ನು ಬ್ಯಾಡಿದೆ, ನನಗನ್ನೋದು ಬೇಡಪ್ಪ, ಇನ್ನೊಬ್ಬರಿಗಾಗಿ ಉಪಯೋಗ ಆಗಲಿ. ಪರಾರ್ಥನೆ ಸಾಧಿಸಿದ ನೀನು ಸ್ವಾರ್ಥನೂ ಇದ್ದೇ ಇರ್ತೈತಿ. ಬರೀ ಸ್ವಾರ್ಥಕ್ಕಾಗಿ ನೀ ಇನ್ನೊಬ್ಬರಿಗೆ ಹಿತ ಮಾಡಲೇ ಬರೀ ನಿನಗೆ ಅಷ್ಟ ಮಾಡ್ಕೊಂಡೆ ಅಂದ್ರೆ ಎಲ್ಲರೂ ಮಾಡ್ತಾರೆ. ದೊಡ್ಡ ಹೆಣ್ಣು ಮಕ್ಕಳು ಗುಜರಾನಿ ಎಲ್ಲರೂ ಮಾಡ್ತಾರೆ. ಪರೋಪಕಾರಕ್ಕಾಗಿ ಏನಾರ ಮಾಡಿ ನಿನ್ನ ಆದಾಯದೊಳಗೆ 10ನೇ ಭಾಗರ ಮಾಡ. ಪರೋಪಕಾರಕ್ಕಾಗಿ ಧರ್ಮಶಾಸ್ತ್ರ ಹೇಳ್ತದ ನಿನ್ನ ಆದಾಯದ 10ನೇ ಭಾಗರ
ಪರೋಪಕಾರಕ್ಕಾಗಿ ಮೀಸಲಾಗಿಡು. ಅದನ್ನು ನಾವು ಮಾಡಾಕ್ತಾ ಇರಲಿಲ್ಲ. ಧರ್ಮದ ಪಾಲು ಪಾಲಂತ ಬರ್ತಾರಿಲ್ಲ, ಧರ್ಮ ಕೋರಾಣ್ಣದಲ್ಲಿ ಭಿಕ್ಷಾ. ಕೋರ ಅಂದ್ರೆ ಪಾಲು, ಧರ್ಮದ ಪಾಲಿನ್ಯಾಗ ಕೊಡ್ರಿಪ್ಪ ಅಂತ ಕೇಳ್ತಾರ. ಧರ್ಮದ ಪಾಲಿನಲ್ಲಿ ಕೊಡು ಅಂತ ಕೇಳ್ತಿರ್ತಾರೆ. ದೇಹಿ ಎಂದವನಿಗೆ ನಾಸ್ತಿ ಎನ್ನಲಾಗದು ಅಂತ ಕೇಳ್ತಾನವ. ಅದನ್ನು ನೋಡಿ ಕೊಡ್ಬೇಕು. ಮತ್ತೆ ದುಷ್ಟಗೆ ದಾನ ಮಾಡಬೇಕು, ಪಾತ್ರತೆ ಇದು ಮಾಡಬೇಕು. ಅವ್ ಕುಡುಕಗದ ಕೊಟ್ರೆ ಏನ್ ಮಾಡುದು ಅವ್ರು? ಯಾಕ್ರಿ ಅವ್ ಮಾಡಿದ ಕರ್ಮದಾಗ ನೀನು ಇಸಗಾರಕ್ಕಿ. ಅದನ್ನು ನೋಡ್ಬೇಕು. ಅವ ಯೋಗ್ಯ ಅದನ್ನು ಪಾತ್ರತೆ ಅರಿತು ದಾನ ಮಾಡಬೇಕು ಅಂತ. ಏನ್ ಅಪಾತ್ರರಿಗೆ ಮಾಡಕ್ ಹೋಗ್ಬಾರ್ದು. ಏನ್ ನಿನ್ನ ಆದಾಯದ 10ನೇ ಭಾಗ ಏನೈತಲ್ಲ, ಅದು ಧರ್ಮ ಪಾಲು ಮಾಡೋದು. ನನಗೆ ಎಷ್ಟು ಮಂದಿ ನಾವು ಮಾಡ್ತೀವಿ, ಒಂದು ಪೈಸಾ ಮಾಡೋದಿಲ್ಲ. ನಾನು ಹಂಗ ಜಮಾ ಮಾಡಿ ಅದನ್ನು ಕಾಕೊಂಡ್ ಕುಂಡ್ರಾಗ ಪಿಸಾಚಾಗಿ ಬರ್ಬೇಕಾಗೈತಿ. ಅದಕ್ಕೆ ಅಂಥವು ಕೊಡ್ತೀವಿ, ಇದು ದಾರೇ ಸಿಗುದಿಲ್ಲ. ಅದಕ್ಕೆ ದಾನ ಮಾಡಿರಿ ಅಂತ ಶಿವಾನಂದ ಋಷಿಕೇಶ ಶಿವಾನಂದ ಅಂತ ಅದ್ರ ಬಗ್ಗೆ ಒಂದು ಗ್ರಂಥನ ಬರ್ದಾರ ಅವರು. ಅದನ್ನು ಮಾಡೋದ್ರಿಂದ ನಿನ್ನ ಅಂತಃಕರಣ ಪರಿಶುದ್ಧಿ ಆಗುತ್ತೆ. ವ್ಯಾಪಾರಸ್ಥರಂತೆ ಹೇರಳವಾಗಿ ನೀವು ದಾನ ಮಾಡಬೇಕು ಅಂತದ. ಯಾಕೆ ಅಲ್ಲಿ ತುಡುಗ್ತನ ಭಾಳ ಇರ್ತೈತಿ. ತಕಡಿ ಬಡದಿರ್ತಾರ ಅವ್ರು ಭಾಳ. ವ್ಯಾಪಾರಸ್ಥರು ವ್ಯವಹಾರ ಭಾಳ ಬನಾವಟುಗಳ ಭಾಳ. ಆ ವ್ಯಾಪಾರದಾಗ ಇರುವುದನೋ ಅದು ಯಾಕ್ರಿ, ಅದು ತಕಡಿ ಬಡಿಯೋದನ. ಶಿವಾನಂದರ ಶಿಷ್ಯರು ಒಬ್ಬರು ಅವರು ಹೇಳ್ತಿದ್ರು, ಅವ್ರ ಬ್ರಹ್ಮನಿಷ್ಠರು ಅಂತ. ಅವನು ಹಿಂತಿಲ್ಲ ಪಡ ಇಲ್ಲ ಅಂತ. ಏನ್ ಅದು ಕಿರಾಣಿ ಅಂಗಡಿ ಹತ್ತಿ ಸುಗ್ಗ್ಯಾಕ ತಕಡಿ ಬಡಬಡ್ದ ಜಗ್ಗ ಹತ್ತಿ ತುಂಬಿಸ್ಬಿಟ್ಲಂತ. ಏನ್ ತುಂಬಿಸಿದಾಗ ಇವರು ಇದ ಚಿಂತನದಾಗಿರೋರು ಹಗಲೆಲ್ಲ ಅದ್ರ ಕಡೆ ಎಲ್ಲ ಕೂಡತಿದ್ದಿಲ್ಲ ಅಂತ. ಇರುವಿ ಕಟ್ಟಿರುವಿ ಎಲ್ಲ ಮೈಗೆ ಹೆತ್ತಿರು ಕಬರ್ ಇರ್ತಿದ್ದಿಲ್ಲ, ಹಂಗ ಕೂಡ್ತಿದ್ರಂತವ್ರು. ಏನು ಯಾರು ಅಂದ್ರಿ ಅಜ್ಜಾರ ಹೆಸರು. ಅಂಥವ್ರು ಒಂದಿನ ಅಕಸ್ಮಾತ್ ಆಗಿ ಹತ್ತಿ ಕೊನೆಗೆ ಬೆಂಕಿ ಇಟ್ಬಿಡ್ತು. ಲಬ್ ಹೋಗ್ಕೊಂಡು ಮಂದಿ ಕುಡ್ಸಾಕತ್ತಂತ. ಬರೀ ಯಪ್ಪ ನನ್ನ ಮನೆಗೆ ಬೆಂಕಿ ಇದ್ದೈತಿ. ಅವಾಗ ಇವರು ಯಾಕೆ ಮಂದಿ ಬರಿದೈತಿ, ನೀ ತಕಡಿ ಬಡ್ದದ್ದು ಹೊಕ್ಕೈತಿ, ಉಳ್ದದ್ದ ಉಳಿದೈತಿ, ಬಾ ಯಾಕೆ ಗುದ್ದಾಡ್ತಿ ಒದರ್ತಿ ಅಂತ. ಏನ್ ಅದು ಎಷ್ಟು ಅರ್ಧ ಸುಟ್ಟು ಅರ್ಧ ಉಳ್ದಿತ್ತಂತ. ನೀ ಏನ್ ಮಾಡಿಯಲ್ಲ ಅದು ಹೊಕ್ಕೈತಿ ಬಾ ಅದು. ಅದಕ್ಕೆ ವ್ಯಾಪಾರಿ ಅಂದ್ರೆ ಭಾಳ ಬಣವಟಗಿರಿ ಇರ್ತೈತಿ ಅಲ್ಲೆಲ್ಲ. ಅದು ಒಂದು ನ್ಯಾಯವಾಗಿ ತಗೋಬೇಕಂತ ನಿಯಮ. ಕಡಿಮೆನೂ ಮಾಡೋಂಗಿಲ್ಲ, ಹೆಚ್ಚು ಮಾಡೋಂಗಿಲ್ಲ. ಇದು ನಡೆದು ನಿನ್ನ ಭಾಳ ದಿನ ನಡಿತೈತೆ ಅವನ ವ್ಯಾಪಾರ. ಇಲ್ಲ ಅಂಗಡಿ ಮುಚ್ಚಿ ಹೋಕ್ಕಾವು, ಹೌದಿಲ್ಲ? ಭಾಳ ಮಂದಿ ನೋಡಿರಿ ಅಲ್ಲ, ಹೌದಿಲ್ಲ? ಅವ್ ಹೆಚ್ಚು ಮಾಡೋಂಗಿಲ್ಲ, ಕಡಿಮೆನೂ ಮಾಡೋಂಗಿಲ್ಲ. ಅದು ಒಂದು ಧರ್ಮ. ಅದಕ್ಕೊಂದು ಧರ್ಮದ ಹೆಚ್ಚು ಮಾಡೋಂಗಿಲ್ಲ ಅದನ್ನು, ಹೌದಿಲ್ಲ? ಅದ್ರದ್ದೇನು ಇದಿರ್ತೈತಲ್ಲ, ಅದಕ್ಕೆ ಅನುಸಾರವಾಗಿ ಅಷ್ಟೇ ನಾವು ಅದು ಲಾಭ ಮಾಡ್ಕೋಬೇಕು. ಅತಿಯಾಗಿ ಇನ್ನೂ ಹಾಕೈತಿ, ಇನ್ನೂ ಸಿಗ್ತೈತಿ, ಇನ್ನೂ ತೆಪ್ಪಿಗೆ ಮೋಸ ಮಾಡೋದು, ವಂಚನೆ ಮಾಡೋದು ಮಾಡಕ್ಕೆ ಮಾಡಬೇಡ, ಹೌದಿಲ್ಲ? ಅದಕ್ಕೆ ಧರ್ಮಕ್ಕನುಸಾರವಾಗಿ ಯಾವುದೇ ನೀನು ವ್ಯವಹಾರ ಮಾಡು, ಅದು ನೀನು ರಕ್ಷಣೆ ಮಾಡ್ತೈತಿ. ಅದಕ್ಕೆ ಧರ್ಮ ಪಾಲನೆಯನ್ನು ಮಾಡುವಂತ. ಆ ಧರ್ಮ ಮಾರ್ಗವನ್ನು ಬಿಡಬೇಡ, ಧರ್ಮವನ್ನು ಬಿಡಬೇಡ ಅಂತ. ಏನು ಇದು ದಾರಿ ನಮಗೆ ಸಿಗ್ಬೇಕಂತಂದ್ರೆ ನಾವು ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಅಲ್ಲಿ ಅಂದ್ರೆ ಹೋಗೋ ಅಂಥವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು. ಹೊಡಿ ಅವ ಅನುಭವಿಸತಿ ಇರ್ತಾರೆ, ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಏನು ಹೇಳ್ತೀವಿ ಹೋಗೋ ನೀನು ಹೊಡಿ ಚಕಡಿ ಅಂತವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು. ತಿಳ್ಕೋಬೇಕು, ಸುಖಿಗಳಾಗ್ಬೇಕು ಅನ್ನೋರ್ಗೆ ಅಷ್ಟೇ ಇದನ್ನು ಹೇಳ್ಬೇಕು ಹೊರತು ಬಾಕಿ ತಗೊಂಡ್ರೆ ಹೇಳಕ್ಕೆ ಹೋಗ್ಬಾರ್ದು. ಕಂಡಲ್ಲಿ ಇದನ್ನು ಹೇಳೋದು ಅವಶ್ಯನೇ ಇಲ್ಲ. ತಿಳ್ಕೋಬೇಕನ್ನೋ ಇಚ್ಛಾ ಇದ್ದಲ್ಲೇ ಇದನ್ನು ಹೇಳಬೇಕು ಅಂತ ಯಾಜ್ಞವಲ್ಕ್ಯರು ಹೇಳ್ಯಾರ ಮೈತ್ರಾದೇವಿಗೆ. ತಿಳುಪವೇಳುವುದು ತನ್ನೊಲುವಿಂದ ತಿಳಿಯಲಿಕ್ಕೆ ನಳನಾಕ್ಷಿ ಬೆಸಗೊಂಬುದಲ್ಲದೆ ಉಳಿದಂಥ ದ್ವೈತ ವಿಷಯವನ್ನು. ಇದನ್ನು ಕಂಡಲ್ಲೇ ಹೇಳೋದಿಲ್ಲ ಅಂತ ನೀವು ವಾಣಿ ಮಾಡ್ರಿ ಅಂದ್ರೆ ಅಜ್ಜವರು ಎಲ್ಲಿ ಬೇಕಲ್ಲೇ ಇದನ್ನು ನಾವು ಮಾತಾಡಕ್ಕೆ ಹೋಗ್ಬೇಡ್ರಿ ಅಂದ್ರೆ ಅಜ್ಜ. ಎಲ್ಲಿ ಒಲವು ಇರ್ತೈತಿ, ಒಲವು ಇದ್ದಲ್ಲಿ ಅಷ್ಟೇ ಇದನ್ನು ಬಿಚ್ಚೋದು, ಬಾಕಿ ತಮ್ಮದಲ್ಲಿ ಇದನ್ನು
ನಡೀದಿಲ್ಲ ಇದು. ಹೌದು. ಮತ್ತೊಂದೂರಿಗೆ ಹೋಗು ನಡಿಪ, ನಮ್ಮ ಮಸಾಲೆ ಮಾರೋದಿಲ್ಲ ಇಲ್ಲಿ ಅಂತಿದ್ರು ಅಜ್ಜ ಅವರು. ಮತ್ತೊಂದು ಕಡೆ ಹೋಗು ನಡಿ ನಾವು. ಒಲವು ಇಲ್ಲಲೇ ಮತ್ತೆ ಯಾರು ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದಿಲ್ಲ ಬಂದ್ ನಾವು ಕೆಲಸ. ಒಲವು ಇಲ್ಲ, ಹೌದಿಲ್ಲ? ಮತ್ತೊಂದು ಊರಿಗೆ ಹೋಗು ನಡಿಪ, ಇನ್ನು ಹೇಳವ್ರಿಗೆ ಈ ಊರು ಮಂದಿಗೆ ಬರೇ ಸಂಕಟ, ಬರೇ ಸಂಕಟ ಬಿಡ್ಸಕ್ ಅವ್ರು ಇವರು. ಹೋಗುನ್ ನಡಿ ಹೇಳವ್ರಿಗೆ. ನಾವು ಹೇಳಿದ ಕೂಡಲೇ ಅವ್ರು ಏನು ಇಲ್ಲ ಸುಮ್ಮನದಾರ, ನಿಮ್ದಾಗ ಗತ್ಲೇನ ಅಂತ ನಾವು. ಹೇಳ್ತೀರಣ್ಣ ಎದಕ್ಕದಿರಿ ನೀವು, ಹೇಳವ್ರಿಗೆ ಹೋಗುನ್ ಅಂತ ನಾವು. ಗೊತ್ತಾಕಿದ್ದ ಅವ್ರಿಗೆ ಎಲ್ಲ ಈ ಕಡೆ ಒಲವು ಐತಿ ಇಲ್ಲ ಇದ್ರ ಇರ್ತಿದ್ರು, ಒಲವು ಇದ್ದಲ್ಲಿ. ಇಲ್ಲ ಅಂದ್ರೆ ನಡಿಪ ಇನ್ನು ಮತ್ತೆ ಹೋಗುನ ನಾವು, ನಮ್ಮ ಮಸಾಲೆ ಮಾರೋದಿಲ್ಲ ಇಲ್ಲಿ ಅಂತ ಏನ್ ತಿಳ್ಕೊಬೇಕನ್ನೋರು ಅದ್ದಲ್ಲಿ ಅಷ್ಟ. ಏನ್ ಹೌದು, ಬ್ಯಾಡ ಅಂದವ್ರಿಗೆ ಯಾಕೆ ಹೇಳೋದು, ಅದನ್ನ ಬೇಕಂದವ್ರಿಗೆ ಎಟ್ಟ ಹೇಳೋದು. ತಿಳ್ಕೊಂಡು ಸುಖ ಹೊಂದ್ಬೇಕನ್ನೋ ಉತ್ಕಟ ಇಚ್ಛಾ ಇದ್ದಲ್ಲಿ ಹೇಳೋದು. ಒಲವಿಲ್ದ ಹೇಳಿ ಕೊಡ ಡಬ್ಬ ಹಾಕಿ ನೀರು ಸುರಿದಂಗೆ. ಸ್ವಾರ್ಥನ ಏನಿದೆ ಐತ್ರಿ, ಮಾನವನನ್ನು ಪಾಪ ಕೃತಿಗಳನ್ನು ಮಾಡ್ಲಿಕ್ಕೆ ಪ್ರೇರಣೆ ಮಾಡೋದದ. ಈ ಸ್ವಾರ್ಥ ತ್ಯಾಗಕ್ಕನ ಸನ್ಯಾಸ ಅಂತಾರೆ. ಸನ್ಯಾಸ ಅಂದ್ರೆ ಸ್ವಾರ್ಥ ನನಗ ಬೇಕು, ನಂದು ನನಗ, ಅದನ್ನು ಬಿಟ್ಟಾಗ ನೀನು ಸನ್ಯಾಸಿಯಾಗಿ ಪರೋಪಕಾರಕ್ಕಾಗಿ ಅವನು ಸನ್ಯಾಸಿ. ಸ್ವಾರ್ಥವನ್ನು ಬದಿಗಿಟ್ಟು ಪರಾರ್ಥಕ್ಕಾಗಿ ಯಾವ ಆ ಜೀವನವನ್ನು ಮುಡುಪಾಗಿಡ್ತಾನೆ ಅವನು ಸನ್ಯಾಸಿ ಅಂತಾರೆ. ಇನ್ನು ನನ್ನ ಜೀವನ ಉಳಿದ ಆಯುಷ್ಯ ಎಲ್ಲ ಪರೋಪಕಾರಕ್ಕಾಗಿ ಉಪಯೋಗ ಆಗಲಿ ಅಂತ. ಹೆಂಡ್ರ ಮಕ್ಕಳು ಅನ್ನೋದು ನಮಗೆ ಗೊತ್ತಿಲ್ಲಕ್ಕೆ ಇಷ್ಟು ದಿನ ಆಗ್ಬೋತಿ, ಇನ್ನೆಲ್ಲ ಪರಾರ್ಥ ಘಟಕ ಸ್ವಾರ್ಥ ಅಂತ ಇತ್ತೀಚೆ. ಅದಕ್ಕಾಗಿ ನಾವು ಇನ್ನು ಉಳಿದ ಜೀವನದ ಆಯುಷ್ಯವನ್ನು ಮೀಸಲಾಗಿಡೋಣಂತ. ಅದಕ್ಕೆ ಸನ್ಯಾಸ ಅಂತಾರೆ. ಪರೋಪಕಾರಕ್ಕಾಗಿ ಅವನಿಗೆ ಜೀವನವನ್ನು ಶ್ರಮಿಸವ, ಅದಕ್ಕಾಗಿ ಮುಡುಪಾಗಿಟ್ಟ ಅವನು ಸನ್ಯಾಸಿ. ಈ ಸನ್ಯಾಸಿ ಅಂದ್ರೆ ಒಂದು ಮಠ ಕಟ್ಕೊಂಡು ನಾಂದಿದ ಅಂತ ಹಿಡ್ಕೊಂಡು ಬಂದು ಅದೇನು ಉಪಯೋಗ ಇಲ್ಲ. ಸನ್ಯಾಸಿ ಅಂದ್ರೆ ಮಠ ಕಟ್ಕೊಂಡು ಎಲ್ಲರೂ ಬಂದದನ್ನು ಕೊಟ್ಬಿಟ್ಟು ಬರೀ ಕೈ ನೋಡ್ಕೊಂತ ಕುಂತೆ ಅಂದ್ರೆ ಬಂದು ಮಂದಿ ಅದು ಕೊಡ್ತೈತೆ, ಅದೇನು ಕೊಡ್ತೈತೆ, ಇದನ್ನು ಕೊಡ್ತೈತೆ, ಹೌದಿಲ್ಲ? ಇವು ಸನ್ಯಾಸಿ ಅಲ್ಲ. ಅದು ಹಿಂದಗಡೆ ಭೋಗ ಹಾಕೊಂಡ್ಕೊಂಡಿರ್ತಾವೆ, ಹೌದಿಲ್ಲ? ಭಾಳಷ್ಟು ಸಂಗ್ರಹ ಮಾಡ್ಕೊಂಡ ನಾಳೆ ಅಲ್ಲೇ ಪಿಸಾಚಿ ಹಾಕೊಂಡ್ಕೊಂಡಿರ್ತಾವೆ, ಹೌದಿಲ್ಲ? ಹೆಂಗೆ ಮಾಡ್ಲಿವಪ್ಪ, ಇದನ್ನೆಲ್ಲ ಬಿಟ್ಟು ಹೆಂಗೆ ಹೋಗ್ಲಿ, ಯಾರ ಕೊಟ್ಟದನ್ನು ಗಂಟು ನಾನಾ ಸ್ವಾಮಿ ಆಗೇನ ದೊಡ್ಡ ಮಠ ಕಟ್ಕೊಂಡು ಯಾಕ್ರಿ? ಅದೆಲ್ಲ ಉಪಯೋಗ ಇಲ್ಲ. ಸಂಗ್ರಹ ವೃತ್ತಿ ಇರಬಾರ್ದು ನಿನಗೆ. ನಾಳಿಗೆ ಇಡಬೇಡ, ಸಾಲ ಮಾಡಬೇಡ, ಸಾಲದು ಎನ್ನಬೇಡ ಅಂತ. ನಾಳಿಗೆ ಇಡಬೇಡ, ನಾಳೆ ಅನ್ನೋದು ಮತ್ತೆ ಮುಂದೆ ನೋಡೋಣ, ಪ್ರಾರಬ್ಧಕ್ಕನುಸಾರ ನಡೀತದೆ. ಪಜ್ಜರ್ ಅಲ್ಲಾಹಾಯ ಅಂತ. ನಾಳೆ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗೋಣ. ನಾಳೆ ಹೆಂಗಪ್ಪ ನಂದು ಅದ್ರ ಬಗ್ಗೆ ಹೇಳಟ್ಟು ಚಿಂತೆ ಮಾಡೋದು. ಆ ಪಶು ಪಕ್ಷಿಗಳ ಚಿಂತೆ ಮಾಡೋದಿಲ್ಲ ಅವು. ನಾಳೆ ಹೆಂಗಪ್ಪ ನನ್ನ ಜೀವನ, ಯಾರು ಕೊಡ್ತಾರೋ ಅಂತ. ನಾಯಿ ನರಿ ವಿಚಾರ ಮಾಡ್ತಾವ ನಾವು. ಅವಕ್ಕೆ ಏನಾರು ಸಂಗ್ರಹ ಇರ್ತೈತೇನ್ರಿ? ಹೆಂಗೆ ಜೀವನ ನಡಿತೈತೆ ಹೇಳವು? ಅವು ಬ್ಯಾಂಕ್ನಾಗ ಬ್ಯಾಲೆನ್ಸ್ ಆದ್ರೂ ಇಟ್ಟಿರ್ತಾವ. ನೀ ಎಷ್ಟು ಡಿಪಾಸಿಟ್ ಇರ್ತೀವಿ, ಇನ್ನೇನೇನೇನು ಮಾಡ್ತೀವಿ ಮುಂದಿನ ತಲೆಗುಂಬಬೇಕಂತ, ಹೌದಿಲ್ಲ? ನೀನು ಪ್ರಾರಬ್ಧ ಮಾಡಿದ ಪುಣ್ಯ ತಲೆಮಂಗು ಮಾಡ್ಕೊ. ಡಿಪಾಸಿಟ್ ಇಡೋದನ್ನ ಅದ ನಿನ್ನ ತಲೆಮಂಗು. ಪುಣ್ಯದ ಡಿಪಾಸಿಟ್ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕೆ ಕಲಿ. ಅದು ನಿನಗೆ ಬಂದು ಒದಗ್ತೈತಿ. ಎಂಥ ಕಠಿಣ ಪ್ರಸಂಗ ಐತಿ ಅನ್ನಿಸ್ತದ ನಿನಗೆ, ಅದು ಬಂದು ಒದಗ್ತೈತಿ. ನೋಡ್ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೊ. ಹುಡುಕ್ಯಾಡ್ಕೊಂಡು ಬರ್ತದೆ ನಿನಗದು. ಇನ್ನೊಬ್ಬರಿಗೆ ಮಾಡಿದ್ದು ಒಳ್ಳೆಯದನ್ನು ಮಾಡಿದ್ದ ಫಲ ನಿನಗದು ಒಂದೇ ತೀರ್ತೈತಿ. ಒಟ್ಟೆ ನೋಡ್ರಿ, ಎರಡನೇದವ್ರಿಗೆ ಹಿತ ಮಾಡೋದು, ಕಲ್ಯಾಣ ಮಾಡೋದು ಬಂದ್ರೆ ಎಲ್ಲ ಬರ್ತೈತಿ ನಿನಗೆ. ಇದು ಬಹಳ ಮಹತ್ವದ ನೋಡ್ರಿ.
ಎಲ್ಲಿ ತನಕ ನಾವು ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿದ್ರೆ ಅಲ್ಲಿ ಮಟ್ಟ ನಮ್ಮ ಹಿತ ಆಗಿಲ್ಲ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಅದ. ಇಷ್ಟು ತಿಳ್ಕೊಂಡ್ರೆ ಸಾಕು, ನಿನ್ನ ಜೀವನ ಪಾವನ ಕೈಕೊಂಡು. ಮನಸ್ಸಿನಾಗ ಸಹಿತ ಇನ್ನೊಬ್ಬರಿಗೆ ಕೆಡಕ ಬಯಸಬೇಡ, ಒಳ್ಳೇದಾಗಲಿ. ಅವನು ನನ್ನಿಂದ ಶಕ್ತಿ ಇದ್ದಷ್ಟು ಒಳ್ಳೇದಾಗಲಿ ಇನ್ನೊಬ್ಬರಿಗೆ. ಹೆಂಗೋ ಕೆಟ್ಟ ಹೋಗೈತಿದೆ ಶರೀರ. ಕೆಡುವ ಕಾಯದ ಸಫಲತೆ ಅಂದ್ರೆ ಪರಹಿತ, ಪರರಿಗೆ ಹಿತ ಮಾಡಕ್ಕಲಿ. ಇದು ಇರುವಷ್ಟು ಆಯುಷ್ಯದ ವೇಳೆಯನ್ನು ಅದಕ್ಕಾಗಿ ಉಪಯೋಗ ಮಾಡ್ಕೊ, ಅದಕ್ಕೆ ವಿನಿಯೋಗ ಮಾಡ್ಕೊ. ಇನ್ನೊಬ್ಬರಿಗೆ ಹಿತ ಆಗಲಿ, ಜಗತ್ತಿಗೆ ಕಲ್ಯಾಣ ಆಗಲಿ ಅಂತ. ಸ್ವಾರ್ಥವನ್ನು ಬದಿಗಿಟ್ಟು ಇಷ್ಟು ದಿನ ಗೊತ್ತಿಲ್ಲದಕ್ಕೆ ಬರೀ ಹೆಂಡ್ರ ಮಕ್ಕಳು ನನ್ನ ಮನೆ ನನ್ನ ಇದಕ್ಕಾಗಿ ಬಡ್ಕೊಂಡು ಸಾಕಿನ್ನ. ಪರೋಪಕಾರಕ್ಕಾಗಿ ಜಗತ್ತಿಗೆ ಉಪಯೋಗ ಬಿತ್ತು ಅಂದ್ರೆ ಈ ಶರೀರ ಜಗತ್ತ ಕೃತಜ್ಞತೆಯಿಂದ ನಿನ್ನ ಸಂಭಾಳಿಸ್ತದ. ಶರೀರವನ್ನು ಬರೀ ಹೆಂಡ್ರು ಮಕ್ಕಳು ನೋಡಿರು ಇಲ್ಲ ಅಂದ್ರೆ ಇಲ್ಲ, ನಿನ್ನ ಅವ್ರಿಗೆ ಹಾಗೆ ಗಳಿಸಿಟ್ಟ ಹೋಗಪ್ಪ ಅಂತಾರ. ಯಾಕ್ರಿ? ಯಾರು ಮಾಡಿದ್ ನಿನಗೆ ಯಾವ ಮಾಡೋದು ನನಗೆ ಹೋಗಂತಾರ. ಹೌದಿಲ್ಲ? ಯಾರು ರೊಟ್ಟಿ ಕೊಡುವಲ್ರು ಹಿಂದೆಡೆ ಅಳತಿದ್ದಂತ ಗುಲಾಬ್, ಏನು ನನಗೆ ವ್ಯವಸ್ಥೆ ಮಾಡೋಲ್ರಿ, ಊಟದ ವ್ಯವಸ್ಥೆ ಸರಿಯಾಗಿಲ್ಲ. ಅವಾಗ ಹೇಳಿನ ಬೆನ್ನು ಹತ್ತೀನಿ, ನಾನು ಬೆನ್ನು ಹತ್ತಂತ. ಅವಾಗ ಒಂದು ಇದನ್ನು ಮಾಡಕ್ಕೆ ಹೋಗಿನಿ, ಬಾಳೆ ಬದುಕು ಕೆಡ್ತೈತೆ ಅಂತೇಳಿ ಬರೀ ಅದಕ್ಕಾಗಿ ಅಂಟ್ಕೊಂಡು ಅದು ವ್ಯಾಮೋಹಕ್ಕೆ ಬಿತ್ತಿ. ಅದಕ್ಕೆ ಬೆನ್ನು ಹತ್ತು. ನಮ್ಮಪ್ಪನ ಸುನೇರಿ ಪಾಲಿಕೆಯಾಗಿ ಮೆರೆಸಿದ್ದಿ, ನೀನು ಬಂಗಾರ ಪಾಲಿಕೆಯಾಗಿ ಮೆರೆಸ್ತೇನೆ, ಬೆನ್ನು ಹತ್ತು, ನಾನು ಬೆನ್ನು ಹತ್ತನ್ನೇನು. ನಾಲ್ನೂರು ಗುಳಾಪಜ್ಜಿಗೆ ಹೇಳಿದ್ರಂತ ಆತ್ಮಾನಂದಪ್ಪ ಅವರು. ನಮ್ಮಪ್ಪನ ಸುನೇರಿ ಪಾಲಿಕೆಯಾಗಿ ಮೆರೆಸಿದಿ, ನಿನ್ನ ಬಂಗಾರ ಪಾಲಿಕೆಯಾಗಿ ಮೆರೆಸ್ತೇನೆ, ಬೆನ್ನು ಹತ್ತಂದು. ಅಲ್ಲೇ ಈಗ ಅಳಕೊಂತ ಕುಂತು ಯಾರೇನು ಮಾಡೋದು? ಏನು ಮಾಡೋಣಪ್ಪ? ನನಗೆ ಸರಿಯಾಗಿ ವ್ಯವಸ್ಥೆ ಮಾಡೋಲ್ರು, ಯಾರು ನನ್ನ ಮಾತನ್ನು ಕೇಳುವಲ್ರು, ದಾದ ಮಾಡೋಲ್ರು, ಹೇಳಕ್ಕೆ ಸರಿಯಾಗಿ ಕೂಳು ಭೇಟಿ ಆಗುವಂತ ಅಲ್ಲ. ಅದಕ್ಕಾಗಿ ದುಡಿದು ಮಾಡಿದ್ದು ಏನಾಗೈತೆ ನೋಡಂಗ. ಅದಕ್ಕಾಗಿ ಹೆಂಡ್ರ ಮಕ್ಕಳ ಸಂಬಂಧ ಮಾಡಿಟ್ಟಿದ್ದು ಯಾರು ನೋಡ್ತಾರನ? ಅವರು ತಮ್ಮ ಸುಖಕ್ಕಾಗಿ ಕೂಡಿದ ಮೇಲೆ ಹೌದಿಲ್ಲ? ಮುಗೀತಿನಿಂದ ಮದ್ವೆ ಮಾಡಿದ ಮಕ್ಕಳು ಮದ್ವೆ ಹೇಳೋದು ಹೊಸ್ತಾರ ಯಾರ ಮನೆಯವ್ರು ಅವ್ರ? ಎಲ್ಲಿದ್ ಹೋಗೋ ಮುದುವ ಅಂತಾರ. ಹೌದಿಲ್ಲ? ಬೇಕಾರ್ ತಿನ್ನು ಸಾಕಾರ ಬೀಳು ಅಂತ ಯಾರು ನೋಡ್ತಾರೆ? ಎಲ್ಲಿ ತಂದೆ ತಾಯಿ ನೋಡೋರಿಲ್ಲ, ಮಕ್ಕಳ. ಹೌದಿಲ್ಲ? ಇವ್ರಂತೇಳಿ ಹೋಗಂತಾರ. ಅವ್ರ ಜೀವನಾನ ಕಠಿಣ ಆಕೈತೆ. ಒಳ್ಳೆ ಹುರುಪ್ಲೆ ಮದ್ವೆ ಮಾಡಿದ್ವಿ, ಮದ್ವೆ ಮಾಡಿ ಏನು ಮಾಡಿದ್ವಿ? ನೋಡ್ತಾವ ಯಾರು ನೋಡ್ತಾನೆ? ನೀನು ದೌಡ್ ಹೋಗುದು ನೋಡ್ತಾರ. ಹೌದಿಲ್ಲ? ಮೊದಲ ಅದಾವಿಲ್ಲ ಅಂತ ಕೇಳ್ತಾರ. ಹೌದಿಲ್ಲ? ರಾಹು ಕೇತು ಅದಾವಿಲ್ಲೋ ಅಂತ ಮದ್ವೆ ಕನ್ಯೆ ಕೊಡ್ಬೇಕಾದ್ರೆ ಕೇಳ್ತಾರ. ಅತ್ತಿ ಮಾವ ಅದಾರಿಲ್ಲೋ, ಅವಕ್ಕ ರಾಹು ಕೇತು ಅಂತಾರ. ಹೌದಿಲ್ಲ? ಮೊದಲು ಅದಾವಿಲ್ಲೋ, ಅವು ಏನು ಸನಿಯಕ್ಕೆ ಬಂದಾವ, ಇನ್ನೂ ಗಟ್ಟಿ ಅದಾವ ನೋಡಂತ. ಹೌದಿಲ್ಲ? ಅವು ಗಟ್ಟಿ ಅದಾವ ಅಂದ್ರೆ ಇನ್ನೂ ಜಡಪ್ಪ, ಇನ್ನು ಇಂಥವ್ನು ಕೊಡುವಂತ. ಯಾಕಂದ್ರೆ ನಡೀದಿಲ್ಲ ಅಲ್ಲಿ. ಹೌದಿಲ್ಲ? ಬ್ಯಾಳೆ ಬೇಯುದಿಲ್ಲ ಅಲ್ಲಿ. ಅದನ್ನ ನೋಡಿ ಯಾವ ಇಲ್ಲ, ಹತ್ತಿಲ್ಲ, ಮಾಡಿಲ್ಲ, ಭಾಳ ಚಲೋ ಆಗೈತಿ, ಮಣಿತಾನ ಭಾಳ ಚಲೋ ಐತಿ, ಕೊಡಕಡ್ಡಿ ಇಲ್ಲ. ಹೌದಿಲ್ಲ? ಇದನ್ನ ಎಲ್ಲರೂ ಹಂಗೈತಿ ಬಾಳೆ. ನೀ ನಂಬಬೇಡ ಅದನ್ನ. ನನ್ನವ್ರು ಇವರು ಅಂತ ಏನು ನಂಬಿ ಅಲ್ಲ, ನನ್ನವ್ರು ಅಣ್ಣವ್ರು ಯಾರೂ ಇಲ್ಲದ್ರಾಗ. ಎಲ್ಲರೂ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ ಅಂತ. ನಂಬದಿರು ನೆಚ್ಚದಿರು ಇವನ್ನೆಲ್ಲ. ಆವ ನೆಲೆಯೆಂದು ಮೋಹವನ್ನು ಮಾಡುವವರು ಮುಕ್ತಿ ಪಡೆಯದೆ ಮನುಜರು ಅಂತ. ನನ್ನ ಹೆಂಡ್ರು, ನನ್ನ ಮಕ್ಕಳು, ನನ್ನ ಎಷ್ಟು ಬರಸೈತೆ ಅಂತ ಇವನ್ನ ಮೋಹ ಇಟ್ಕೊಂಡು ಕುಂತೀವ. ಎಷ್ಟು ಚಲೋ ಇದ್ವಲ್ಲ ಮರ, ಹಿಂಗ್ಯಾಕೆ ಆತಿದ ಅಂತ ಇರ್ತಾರೆ. ಗಂಡ ಹೆಂಡತಿ ಎಷ್ಟು ಜಿಮ್ ಇದ್ದು, ಏನು ಆದೋ ತಟೆ ಆದೋ ತಟೆ ಆದ. ಅದ್ರ ಮುಖ ಅದು ನೋಡೋಂಗಿಲ್ಲ, ಅದ್ರ ಮುಖ ಹಂಗಾಗ್ಯಾವಿಲ್ಲ. ಅದನ್ನ ಮಾಡ್ಕೊಂಡು ತಿಂತೈತಿ, ಅದನ್ನ ಮಾಡ್ಕೊಂಡು ತಿಂತೈತಿ. ಮೊದಲು ಎಷ್ಟು ಜಿಮ್ ಇದ್ದು, ಈಗ ಹಿಂಗ್ಯಾಕೆ ಆತಿದ್ದು? ಕರ್ಮ. ಹೌದಿಲ್ಲ? ಮಾಡಿದ ಕರ್ಮ ಏನೇನು ಮಾಡ್ಲಿಕ್ಕೆ ಹಸ್ತದೆ ಹೇಳಕ್ ಬರೋದಿಲ್ಲ. ಅದಕ್ಕೆ ನಿನ್ನ ಕೆಲಸ ನೀ ಮಾಡ್ಕೋ. ಸ್ವಾರ್ಥಕ್ಕಾಗಿ ಬದುಕಬೇಡ, ಪರಾರ್ಥಕ್ಕಾಗಿ ಬದುಕು. ಅದು ನಿನ್ನ ರಕ್ಷಣೆ ಮಾಡ್ತದೆ. ಅದಕ್ಕೆ ಹೇಳ್ತಿದ್ರು ಅಜ್ಜ ಅವರು, ಜಗತ್ತಿಗೆ ಉಪಯೋಗ ಬಿತ್ತ ಜಗತ್ತು ಕೃತಜ್ಞತೆಯಿಂದ ನಿನ್ನ ಶರೀರವನ್ನು ಸಂಭಾಳಿಸ್ತೈತೆ. ಹೌದಿಲ್ಲ?
ಯಾವಾಗ ಈ ಮಹಾತ್ಮನ ದರ್ಶನ ಆದೀತು ಅಂತೇಳಿ ಅಲ್ಲಿ ಮಾಡಿ ಜಗತ್ತ ನಿನ್ನ ಸೇವಾಕ್ ನಿಲ್ತೈತಿಲ್ಲ. ಹಾಂ, ಹೆಂಡ್ರ ಮಕ್ಕಳು ಗುಜರಾತ್ ಮಾಡಿದ್ರೆ ಹೆಂಡ್ರ ಮಕ್ಕಳು ನಿನ್ನ ಯಾರದ ಮಾಡೋದಿಲ್ಲ. ಹಾಂ, ಇದು ಹೊಳಿದಿಲ್ವೋ ಯಪ್ಪ ನನಗೆ ಮೊದಲು ಅಂತ ಹಿಂದಗಡೆ ಏನು ಮಾಡೋದು, ಹಿಂಗದಾರ ಅನ್ನೋದು ಗೊತ್ತಾಗಲಿಲ್ವೋ ಯಪ್ಪ, ಇದು ನಾನು ಇವನ್ನೆಲ್ಲ ನಂಬಿನಿ, ಇದಕ್ಕಾಗಿ ಜೀವನ ಎಲ್ಲ ಇದ್ರಾಗ ಕಳೆದ ವ್ಯರ್ಥ ಆತಲ್ಲ ನನ್ನ ಜೀವನ. ಸಾರ್ಥಕ ಮಾಡ್ಕೋಬೇಕನ್ನೋ ಇದು ಮಹಾತ್ಮನ ಅನುಕರಣೆ ನಾವು ಮಾಡಬೇಕಾಗಿ. ಅವರ ಜೀವನ ಪರೋಪಕಾರಾರ್ಥವಾಗಿ ಮೀಸಲಾಗಿಟ್ಟರು. ತಮ್ಮ ವೇಳೆಯನ್ನೆಲ್ಲ, ಆಯುಷ್ಯದ ವೇಳೆಯನ್ನು ಇನ್ನೊಬ್ಬರಿಗೆ ಹಿತ ಆಗಲಿ, ಉಪಯೋಗ ಆಗಲಿ. ಪರೋಪಕಾರಾರ್ಥಮಿದಂ ಶರೀರಂ. ಶರೀರ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ಪರೋಪಕಾರಕ್ಕಾಗಿ ಅಂತ್ಯಕಾಲದವರೆಗೂ ಅಜ್ಜವರು ಯಾಕ್ರಿ ಅದಕ್ಕಾಗಿ ಮೀಸಲಾಗಿಟ್ಟಿರಲಿಲ್ಲ. ಎಲ್ಲಿದಾರ ನೋಡಪ್ಪ ಈಗ ಸಂಬಂಧಿಗಳನ್ನ ಅವ್ರು ಎಲ್ಲಿದಾರ? ಹೆಂಗೆ ಶರೀರ ಪ್ರಾರಬ್ಧ ಹೆಂಗೈತಿ ನೋಡಿದ. ಕೃಷ್ಣನ ಶರೀರ ಅಡವಿ ಒಳಗೆ ಹೋತು, ಯಾರಿದ್ರಲ್ಲಿ ಅಂತ ಪ್ರಶ್ನೆ ಮಾಡಿದ. ನನಗೆ ಎಲ್ಲರೂ ಮಲ್ಕೊಂಡು ಹೊರಗೆ ಹೋಗಿ ನಡಿ ಅಂದ್ರೆ ಹೊರಗೆ ಹೋದಿವಿ. ಹೋಗ್ರಾಗ ಹೊಳ್ಳೆ ನಿಂತವ್ರನ್ನ ಕೃಷ್ಣನ ಶರೀರ ಎಲ್ಲಿ ಹೋತಪ್ಪ ಅಂದ್ರೆ ಅಡವ್ಯಾಗ ಹೋತಲ್ರಿ. ಯಾರಿದ್ರಲ್ಲಿ? ಯಾರು ಇಲ್ಲ. ಈಗ ಎಲ್ಲಿದಾರ ನೋಡಂಗ, ಈ ಶರೀರ ಸಂಬಂಧಿಗಳು ಎಲ್ಲಿದಾರ ನೋಡಿ ಅಂತಾರ. ಮರನೇ ದಿನ ಶರೀರ ಬಿಡ್ತಾರ. ಅಪ್ಪ ಅವ್ರು ಪ್ರಶ್ನೆ ಮಾಡ್ತಾರೆ, ಹಿಂಗೆ ಎಲ್ಲಿದಾರ ನೋಡಂಗ ಈ ಸಂಬಂಧಿಗಳನ್ನ ನೋಡ್ಕೊಂತ ಅದನ್ನ ಎಲ್ಲ ಹೇಳ್ಕೊಂತ ಬಂದ್ಬಿಟ್ರು. ನೋಡಚ್ಚವ್ರು ನಮಗೆ ಏನು ಹಿಂಗೆ ಮಾಡ್ತಾರ ಅನ್ನೋದು ಗೊತ್ತಾಗಲಿಲ್ಲ. ಮರುವಾದ ಅಡ್ಡಾಡ್ಕೊಂತ ಹೇಳ್ಕೊಂತ ಬಿಟ್ರೆ ಶರೀರ ಇಚ್ಛಾ ಮರಣೆಗಳು. ಅದಕ್ಕೆ ತಿಳಿಗೊಡೋದಿಲ್ಲ ಅವರು, ತಿಳಿಗೊಡ್ದಂಗ ಕೈ ಬಿಡೋದು ಶರೀರ. ಮಹಾತ್ಮನ ಶರೀರ ಅದು ಇದು ನಮಗೂ ಪುಣ್ಯ ಮುಗಿತದ, ಹೌದಿಲ್ಲ? ಭಕ್ತರ ಪುಣ್ಯದ ಮುದ್ದೆ ಅಂತಾರೆ. ಮಹಾತ್ಮರ ಶರೀರ ಎಲ್ಲಿ ಮಠ ಪುಣ್ಯ ಇರ್ತೈತೆ ಅಲ್ಲಿ ಮಠ ಶರೀರ ಇರ್ತೈತೆ. ಪುಣ್ಯ ಮುಗಿತೆ ಅಂದ್ರೆ ಹೋಗಿರ್ತೈತೆ. ಇದಕ್ಕಾಗಿ ನೀವು ಬರೀ ಅದನ್ನ ಬಿಟ್ಟುಕಾರಿ ಇದನ್ನ ಅಭ್ಯಾಸ ಮಾಡ್ಕೋಬೇಕಪ್ಪ, ಇದನ್ನ ತಿಳ್ಕೊಬೇಕನ್ನೋ ಒಲವಿತ್ತಂದ್ರೆ 110 ವರ್ಷದವರೆಗೆ ಇಡ್ತೇನೆ ಈ ಶರೀರ ಅಂತ ಹೇಳಿದ್ರು. ನಮ್ಮ ಊರಾಗ ಹೇಳಿದ್ರು ಶಿವರಾತ್ರಿ ಕಾರ್ಯಕ್ರಮದೊಳಗೆ. ಒಮ್ಮೆ ಎಲ್ಲರೂ ಬಂದಾಗ ಹೇಳಿಬಿಟ್ರು ಅಜ್ಜ, ಇದಕ್ಕಾಗಿ ನಾವು ಮೀಸಲಾಗಿ ಇರ್ತೇವಿ, ಜೀವನ ನೀವು ಇದಕ್ಕಾಗಿ ತೊಡಗ್ತೇವೆ ಅಂದ್ರೆ ಬರೇ ನಮ್ಮ ಬಾಳೆ ಬದುಕು ಬರೇ ಇದನ್ನ ಮಾಡ್ತೇವೆ, ಬಿಟ್ಟು ಬಿಡ್ತೇವೆ. ಟೈಮ್ ಆದ್ರೂ ಬರಾಕ್ತಾ ಇರಲಿಲ್ಲ. ಬೆಟಗೇರಿ ಮಂದಿ ಬಂದಿಪ್ಪ ಚಾಲು ಮಾಡಿ, ನೀವು ಊರನ್ನ ಅವ್ರಿಗೆ ಬೇಕಾಗಿಲ್ಲ ಇದಂದ್ರೆ. ಬೆಟಗೇರಿ ಮಂದಿ ಬಂತು ಚಾಲು ಮಾಡಿ, ಊರನ್ನ ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಬಾಳೆ ಬೇಕಾಗೈತಿ, ಅದನ್ನ ಮಾಡ್ಕೊಂತ ಹೋಗ್ಲಿ. ಅವ್ರಿಗೆ ಬೇಕಾಗಿಲ್ಲ ಇದು, ಅವ್ರಿಗೆ ಬಾಳೆ ಬೇಕಾಗೈತಿ, ಅದನ್ನ ಮಾಡ್ಲಿ. ಅವ್ರು ಹೇಳ ಮತ್ತು ಅದನ್ನ ಮಾಡೋದನ್ನ ಮಾಡ್ಲಿ. ಯಾರು ಏನು ಮಾಡೋದು? ನಾವಾರ ಏನು ಮಾಡೋಣ ಅಂದ್ರೆ ಅಜ್ಜ, ಅವ್ರಿಗೆ ಬಾಳೆನೇ ಬೇಕಾಗೈತಿ, ಅದನ್ನ ಮಾಡ್ಲಿ ಅವ್ರಂತ. ಬೆಟಗೇರಿ ಮಂದಿ ಬಂತು ಚಾಲು ಮಾಡಿದ್ನಂತ ಕಾಯಂ ಬರ್ತಿದ್ರಿ ಅವರು. ಬೆಟಗೇರಿ ಮಂದಿ ಕಾಯಂ ಅವರ ಮೊದಲಕ್ಕೆ ಬರೋರು, ಟೈಮ್ ಸರಿ ಬರ್ತಿದ್ರು ಅವರೆಲ್ಲ. ಈ ಊರನ್ನ ಅವ್ರಿಗೆ ಬೇಕಾಗಿಲ್ಲ, ಬರೀ ಸಂಕಟ ಕಳ್ಕೋದು, ನಂದು ಅದಾಗೈತಿ ಇದಾಗೈತಿ ಇದನ್ನು ಹೇಳಕ್ಕೆ ಬರ್ತಾರೆ ಇವರೆಲ್ಲ. ಬಡೇ ಬಡ ಭಕ್ತರ ಕೈ ಮುಗಿದು ಏನು ನಮಸ್ಕಾರ ಮಾಡೋದು ಬಹಳ ಸೋಗ. ಹೌದಿಲ್ಲ? ಮಂದ್ಯಾಗ ನಮಸ್ಕಾರ ಮಾಡೋದು, ಅದು ಯಾರು ಇಲ್ದಾಗ ಬಂದ್ ಮಾಡ್ಬೇಕು ಅನ್ನೋದಿಲ್ಲ. ಎಲ್ಲರಿಗಿಂತ ಮೊದಲು ಮಂದ್ಯಾಗ ನಾವ ಮಾಡ್ಬೇಕು ಅನ್ನೋದು, ಮಂದಿಗೆ ತೋರ್ಸೋದು. ಈ ಡೋಂಗಿ ಬೇಡಿಲ್ಲ. ಹೌದಿಲ್ಲ? ಅವ್ರು ಹೇಳಿದಕ್ಕೆ ಮಾತಿನ ಅನುಕರಣ ಮಾಡ ನಮಸ್ಕಾರದಕ್ಕಿಂತ ಅದ್ರ ಅಪ್ಪಕೈತಿ. ನಿಮ್ಮ ಮಂದ್ಯಾಗ ಹೋಗಿ ನಮಸ್ಕಾರ ಮಾಡೋದ್ರಾಗ ಏನೈತಿ? ಹೌದಿಲ್ಲ? ಎಷ್ಟು ಹೇಳಿದ್ರು ಗೊತ್ತಾಗೋದಿಲ್ಲ ನಿನಗೆ. ಇದನ್ನ ಮಾಡ್ಕೊಂತ ಕುಂದಿರ್ತೀವಿ, ಹೇಳಿದ್ರು ಮತ್ತು ಅದನ್ನ ಮಾಡ. ಡೋಂಗಿ ಬಿಡೋದನ್ನ ಬಿಡು, ಬಾಹ್ಯದೋಳು ಡಂಬವ, ಆಂತರಿಕವಾಗಿ ಅದು ಅಲ್ಲಿ ಶ್ರದ್ಧಾ ನಂಬಿಕೆ ಇರಲಿ. ಅದ್ರ ಕೇಳಿದ ವಿಚಾರವನ್ನ ಮನನ ಮಾಡು, ಚಂದ ಕೇಳ, ಮನನ ಮಾಡ, ನಿಧಿಧ್ಯಾಸ. ನಮಸ್ಕಾರಕ್ಕಿಂತ ಬಲ ಆಕೈತೆ. ಕೇಳಿದ್ದನ್ನು ನೆನಪಿಟ್ಕೊಂಡ ನೀ ಅಭ್ಯಾಸ ಅದರ ಅಂತ ನಡ್ಕೊಂಡ್ರೆ ಮತ್ತೆ ನಮಸ್ಕಾರ ಮಾಡೋದು ನೀ ಮಾಡೋ ಕಂತ್ರಾಟ ಮಾಡೋದು ಬಿಡ್ಲಿಲ್ಲ ಅಂದ್ರೆ
ಹೌದಲ್ಲ? ಇನ್ನೊಬ್ಬರು ಸುದ್ದಿ ಇದ್ರಾಗ ಕಾಲು ಕಳ ಸತ್ವಾರ ಅದಕ್ಕೆ ಬಂತು. ಕೇಳಿದ್ದನ್ನು ನೆನಪಿಟ್ಕೊಂಡು ನಮ್ಮ ಸುದ್ದಿಯಾಗ ನಾವು ಕಾಲು ಕಳೆದ್ರೆ ನಮಸ್ಕಾರ ಮಾಡೋದು ಅವಶ್ಯಕತೆನೇ ಬರೋದಿಲ್ಲ ನೀನು. ಹೌದಿಲ್ಲ? ಈ ನಮಸ್ಕಾರ ಮಾಡೋದು ಬರೀ ಮಂದಿ ಸುದ್ದಿ, ಮಂದಿ ಊರು ಸುದ್ದಿ, ಉಸಾಬರಿ ತಗೊಂಡು ಕಾಲು ಕಳ ಸತ್ವಾರ ಅದಕ್ಕೆ ಒಂದು ಕೆಲಸ ಮಾಡಿದ್ದು ಏನು ನಮಸ್ಕಾರ ಮಾಡಿದ್ದು ಉಪಯೋಗ ಇಲ್ಲ ನೀವು. ಹೌದಿಲ್ಲ? ನಮಸ್ಕಾರ ಮಾಡೋದು ಇನ್ನೊಂದು ನಾ ಅಂಥದನ್ನು ಮಾಡೋದಿಲ್ಲಪ್ಪ ಅಂತ. ಹೌದಿಲ್ಲ? ಹಂಗಿದ್ರೆ ಮಾಡ ನಮಸ್ಕಾರ. ಇಲ್ಲ ಮಾಡೋ ಮಟ್ಟ ಮಾಡಿ ಮತ್ತು ಮೊದಲಿನ ಕಂತ್ರಾಟ ಮಾಡಾಕತ್ರ ಮಾಡಿದ ನಮಸ್ಕಾರಕ್ಕೆ ಉಪಯೋಗ ನೀವು ಅಂದ್ರೆ ಲಾಭ. ನೀವು ನಮಸ್ಕಾರ ಮಾಡಿದ್ದು ನೀ ಏನು ಹೇಳಿರು ಒದರು ನಾ ಮಾಡೋದಿಲ್ಲ ಕದರು ಅಂತ ಬರೀ ನಮಸ್ಕಾರ ಮಾಡೋ ಅಷ್ಟನ ಅಂತಂದ್ರೆ ಯಾಕ್ರಿ? ನನ್ನ ಕಾಯಕ ನಾ ಬಿಡುದಿಲ್ಪ, ನೀ ಏನು ಹೇಳಿದ್ರು ನಾ ಕೇಳೋದಿಲ್ಲ, ನಾ ಬಿಡುದಿಲ್ಲ ಅಂತ ನಮಸ್ಕಾರ ಮಾಡ್ತಾನವು. ಹೌದಿಲ್ಲ? ಅಂಥವ್ರು ನಾವು ಹೌದಿಲ್ಲ? ಮೊದಲಿನ ಚಾಡಿ ಹೋಗೋದಿಲ್ಲ ನಾವು. ಬ್ಯಾಡಪ್ಪ ಇದ ಅಭ್ಯಾಸದಾಗ ತೊಡ್ಕೊಂಡಿನ ಉಳಿದು ಬೇಳೆ ವ್ಯರ್ಥ ಕಳಿದು ಬೇಡ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ಕಳೆದು ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನ ನಾವು ಎಲ್ಲಿ ಪಂಟ ಬಿಡೋದು ಬೇಡನ್ನ, ಖಾಲಿ ಮಾತಾಡೋದು ಬೇಡನ್ನ. ಬರಿಗತ ಗೋಷ್ಠಿಗಳನ್ನು ಬಿಡಬೇಕು, ಸೃಜನ ಗೋಷ್ಠಿಗಳನ್ನು. ಇದಕ್ಕೆ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದೊಳಗೆ ಕಾಲು ಕಡಿಮೆನ. ಪ್ರಾಣ ಹೋಗ್ತೈತಿ ಅಂದ್ರೂ ಕೇಳೋದು ಬಿಡಬಾರ್ದಂತಿದ್ರು ಅವ್ರು. ಕೇಳ್ಕೋಂತ ಪ್ರಾಣವಾಗಿ ಹೋಗ್ಬೇಕು ನೋಡಂತ. ಹಿಂಗ ಇದ ನೆನವನ್ಯಾಗ ಹೋಗು. ಯಾರದರಿ ಅಂತ್ಯಕಾಲಕ್ಕೆ ಇದ ನೆನವನ್ಯಾಗ? ಲಕ್ಷ್ಮೀಬಾಯರು ಅದನ್ನ ಮಾಡಿರ ನೋಡ್ರಿ. 1000 ಕ್ಯಾಸೆಟ್ ಬಿಡ್ಲೇ ಇಲ್ಲ ಅವ್ರು. ಹಚ್ಕೊಂಡು ಕೇಳ್ಕೊಂತ ಅದ ಇದ್ರಾಗ ಶರೀರ ಬಿಟ್ರು. ಏನ್ ಯಾವಾಗಲೂ ಅದ ನೆನವನ್ಯಾಗ. ಏನ್ ಸಂಜೆ ಹೇಳಾಗ್ತಿದ್ದ, ಸಂಜೆ ಇನ್ನೊಮ್ಮೆ ಹುಟ್ಟಿ ಬರ್ತೇನೆ, ಬಡವ್ರ ಮನ್ಯಾಗ ಹುಟ್ಟಿ ಬರ್ತೇನಪ್ಪ ಅಂದ್ರಂತ. ಸಾವುಕಾರ ಮನ್ಯಾಗ ಬ್ಯಾಡೇನು, ಬಡವ್ರ ಮನ್ಯಾಗ ಹುಟ್ಟಿದ್ನ. ಇಂಥವ್ರ ಮನ್ಯಾಗ ಹುಟ್ಟೋದು ಬೇಡೇನು, ಶ್ರೀಮಂತಿಗೆ ಮನ್ಯಾಗ. ಹೌದಿಲ್ಲ? ಅಂಥ ಒಳ್ಳೆ ಸಜ್ಜನರ ಮನೆ ಬೇಕಲ್ಲ, ಹಂಗೆ ಅದೊಂದು ಬೇಕಲ್ಲ. ಒಳ್ಳೆ ಸಜ್ಜನರ ಮನೆ ಸಿಗೋದು ಅಂಥ ಕರ್ಮ ಮಾಡಿದ್ರೆ ಬರ್ತೈತೆ ಅದು. ಹೌದಿಲ್ಲ? ಅಂದ್ರೆ ಇದನ್ನು ಸಾಧಿಸಾಕ ಬರ್ತೈತೆ. ಅತಿ ಶ್ರೀಮಂತಿಕೆನೂ ಇದಕ್ಕೆ ಉಪಯೋಗ ಬರೋದಿಲ್ಲ, ಅತಿ ಬಡತನೂ ಉಪಯೋಗ ಬರೋದಿಲ್ಲ. ಇದ್ರ ಅಭ್ಯಾಸ ನಾವು ಮಾಡ್ಕೋಬೇಕದು. ಅದು ವಿಘ್ನ ಆಕೈತಿ. ಭಾಳ ಶ್ರೀಮಂತಿಕೆ ಇತ್ತಂದ್ರೆ ಬರೀ ಅದನ್ನ ವ್ಯವಸ್ಥೆ ಮಾಡೋದು, ವೇಳೆನೇ ಸಿಗೋದಿಲ್ಲ ಅದಕ್ಕೆ. ಅದಿಲ್ಲ ಏನಾರ ಇದು ಸಂಕಟ ಬಂದಾಗ ಅಷ್ಟೇ ನಾವು ಕರ್ಸೋಣ, ನಮ್ಮ ಗಾಡಿ ಐತಿ ಕರ್ಕೊಂಬರ್ಲಿ ಅವ್ರು ಅಂತಾರೆ. ಅವ್ರು ಸೌಕಾರಿಗೆ ನೋಡೋದು, ಅಲ್ಲೇ ನಮ್ಮ ಗಾಡಿನ ಕೊಟ್ಟು ಕರ್ಸೋಣ ಅಂತ. ಹೌದಿಲ್ಲ? ಅತಿ ಬಡತನ ಪಾಪ ಟೈಮ ಸಿಗುದಿಲ್ಲ. ಅದಕ್ಕೆ ಅತಿ ಶ್ರೀಮಂತಿಕೆನೂ ಇದಕ್ಕೆ ಅಡ್ಡಿ ಆಕೈತಿ, ಅತಿ ಬಡತನೂ ಅಡ್ಡಿ ಆಕೈತಿ. ಅದಕ್ಕೆ ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟು ಇಟ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಇದಕ್ಕೆ ವೇಳೆ ಹೆಚ್ಚು ನಾವು ಕೊಟ್ಟರೆ ಲಾಭ ಇದೆ. ನಮ್ಮನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗೈತಿ. ಬರೀ ಅನಾತ್ಮ ವಿಚಾರದಾಗ ಕಾಲ ಕಳೆದ ಆಯುಷ್ಯ ಎಲ್ಲ ಕಳೆದ ಉಪಯೋಗ ಸದುಪಯೋಗ ಮಾಡ್ಕೋರಿ. ನಿನ್ನ ಆತ್ಮಚಿಂತನದ ನಿತ್ಯ ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸದ ತೊಡಗಿದ್ರೆ ನೀನು ಸದುಪಯೋಗ ಮಾಡ್ಕೊಂಡಂಗೆ. ಬರೀ ಅನಾತ್ಮ ಚಿಂತನೆ, ಜಗತ್ತಿನ ಸುದ್ದಿ, ಬಾಳೆ ಸುದ್ದಿ, ಊರು ಸುದ್ದಿ ತಗೊಂಡು ಏನು ಅಂತಲ್ಲಿ ಹೋಗ ಜಡಬುದ್ಧಿ ಜಡಸಂಗದಾಗ ಮತ್ತು ಅದ ಸುದ್ದಿ ಅಲ್ಲ. ಅಲ್ಲಿ ಎಂಥ ಸುದ್ದಿ ಇರ್ತತಿ, ಅಲ್ಲಿ ಹೇಳ್ಕೊಂಡು ಕುಂಡ್ರಾಕ್ ಹಸ್ತತಿ. ಒಲವು ಆ ಕಡೆ ಐತಿ ನೋಡ, ಅದಕ್ಕೆ ಅಲ್ಲಿ ಹೋಗೈತದ. ಈ ಕಡೆ ಒಲವು ಇದ್ರೆ ಆಶ್ರಮ ಕಡೆ ಬರ್ತಿತ್ತು, ಯಾರು ಬೇಡಪ್ಪ ಇಲ್ಲಿ. ಇದ್ರ ಮ್ಯಾಗ ಗೊತ್ತಾಕೈತಿ ಒಲವು ಎತ್ತೈತಿ ಇದ್ರದಂತ. ಹೆಚ್ಚು ವೇಳೆ ನಾವು ಇದ್ರಾಗ ಕಳೀನಿನ್ನ ಬೇಡ. ಯಾರದ್ರಿ ಬಿಟ್ಟು ಕುಳ್ಳೆ ಮತ್ತೆ ಇಲ್ಲಿ ಬಂದು ಕುಂತಿದ್ರೆ ಅಭ್ಯಾಸ ಮಾಡೋರು ಅನ್ನೋಗ್ರಿ. ಇಲ್ಲಿದ್ರಿ ಬರಾನ ಇತ್ತ ಬರೀ ಅದ ಚಾಳಿ ಬಿದ್ದೈತಿ. ಹೊರ ಸರಿಯಾಡೋ ಚಾಳಿ. ಯಾರು ಏನು ಮಾಡಿರು, ಎಲ್ಲಿ ಹೋದ್ರು ಬಂದರು, ಬರೇ ಇದು ಸರಿಯಾಡೋ ಚಾಳಿ ಹೋಗೈತಿ. ಅದನ್ನು ಕೈ ಬಿಟ್ಟು ಇದ್ರ ಕಡೆ ನಿಷ್ಠೆಯಿಂದ ಇದರ ಅಭ್ಯಾಸ ಮಾಡ್ಬೇಕಂತ ನಮ್ಗೆ ಹತ್ತೈತಿದ. ಎಲ್ಲಿ ತಿಳಿಬೇಕಂತ ಮುಂಜಾನೆ ಇಟ್ಟು ಸಂಜೆ ಮುಂದೆ ಬಂದು ಕುಂತಿರ್ತೀವಿ. ಎಲ್ಲಿ ಕುಳಿತು ಮತ್ತು ಆ ಕಡೆ ಹೇಳ್ಕೊಂಡು ಹೋಗ್ತೈತಿ, ಮತ್ತೆ ಮಷಿನಿಗೆ ಬಿಡ್ತೈತಿ ಕೇಳಿದ್ದೆಲ್ಲ. ಅಂತ ಸಂಘ ಐತಿ ಅಲ್ಲ. ಅದಕ್ಕೆ ಅವನು ವರ್ಜೆ ಮಾಡಿದಾಗ ಇದು ಏನಾರು ಉಳಿತೈತಿ. ನೀವು ಕೇಳಿದ್ದು ಒಂದಿಟ್ಟು ಉಳಿಬೇಕಾತಂದ್ರೆ ಸಂಘವನ್ನು ನೀವು ಕೈ ಬಿಡು. ಬಿಟ್ಟಾಗ ಇದು ಉಳಿತೈತಿ ನಿನಗೆ. ಇಲ್ಲ ಅಂದ್ರೆ ಅದು ಅಲ್ಲೆಲ್ಲ ಹಾರಿಗೆಡಿಸ್ಬಿಡ್ತೀವಿ. ಇಷ್ಟೆಲ್ಲ ನೂತದ್ದೆಲ್ಲ ಹಂಜಿ ಆಗಿಬಿಡ್ತೈತಿ.
ಜಡ ಬುದ್ಧಿ ಜಡಸಂಗ ಮಾಡಿ ಊರು ಸುದ್ದಿ ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಮಂದಿ ಸುದ್ದಿಯ ಕಾಲ ಕಳೆದು ಈ ವಿಚಾರಕ್ಕೆ ಹೇಳಿದ್ದೆಲ್ಲ ಮತ್ತೊಮ್ಮೆ ಅಂತಃಕರಣ ಮಲಿನ ಆಗಿರ್ತದೆ. ಹೌದಿಲ್ಲ? ಇದನ್ನು ಕೇಳೋದ್ರಿಂದ ಹೆಂಗಿರ್ತೈತಿ ಮನಸ್ಸು? ಯಾವಾಗ ಇವಾಗ ಈಗಿದ್ದಾಗಿನ ಮನಸ್ಸಲ್ಲಿ ಆ ಸಂಘ ಮಾಡಿದಾಗೆಲ್ಲ ಹೋಗಿಬಿಡ್ತೈತಿ, ಸಮಾಧಾನ ಶಾಂತಿಯನ್ನು ಕಳ್ಕೊಂಡ್ಬಿಡ್ತೈತಿ. ಅದಕ್ಕೆ ಮತಿಗೆ ಮಂಗಲ ವೀವುದಾವುದು ಉತ್ತಮರ ಸಂಘ. ಸಂಘ ಮಾಡ್ತೇವೆ ನಾವು, ಉತ್ತಮರ ಸಂಘ ಮಾಡಿ ಯಾವಾಗಲೂ ಅಂತ ಸಾಧು ಸಜ್ಜನರ ಸಂಘ ಮಾಡಿ ನೋಡು. ಅವಾಗ ನಿನಗೆ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗ್ತದೆ. ಈ ವಿಷಯ ಬಡ್ಕರ ಸಂಘ ಮಾಡಿದರೆ ಇದ್ದ ಸಮಾಧಾನವನ್ನು ಕೆಡಿಸಿಬಿಡ್ತೈತಿ. ಮನಸ್ಸಿಗೆ ಎಂಥ ಸಂಘ ಮಾಡ್ತಿ ಹಂಗೆ ಹಾಕೊಂಡ್ಕೊಂಡು ಹೋಗ್ತದೆ. ಜಪ ಮಾಡ್ತೇವೆ ಅಂತೀರಲ್ಲ, ಮನಿ ಅನ್ಸೋದು ಯಾಕ್ರಿ? ಮಂತ್ರ ಅನ್ನೋದು ಮಾಡ್ತೇವಲ್ಲ, ಜಪಮಾಲೆ ತಿರುಗಿಸೋದ್ರಿಂದಾಗಲಿ ಬಾಯಿಂದ ಅವನು ಮಂತ್ರ ಬಡಬಡಿಸೋದ್ರಿಂದಾಗಲಿ ಅದು ಜಪ ಅನಿಸೋದಿಲ್ಲ. ಜಪ ಅಂದ್ರೆ ತದರ್ಥ ಭಾವನೆ. ಹೊರಗೆ ಏನು ಮಾಡೋ ಜಪ ಎಲ್ಲ ಗೈರು ಉಪಯೋಗಿ. ನೋಡಿ, ಹೆಸರಿಗೆ ಮಾತ್ರ ಜಪ, ಮಂತ್ರ ಜಪ ಏನೈತಲ್ಲ ಅದು ಅಂತಃಕರಣ ಸ್ವಚ್ಛ ಆಗೋದೇ ಇಲ್ಲ ಅದಕ್ಕೆ. ಹೌದಿಲ್ಲ? ಮಂದಿದ್ದಾಗ ಓಂ ನಮಃ ಶಿವಾಯ, ಕೊಂಡ್ರುವಾಗ ಹೇಳೋನು ಶಿವಾಯನಂದ ಶಿವಾನಂದ ಡೋಂಗಿ ಬ್ಯಾಣದ ನಾವು. ಹೌದಿಲ್ಲ? ಹೇಳುವಾಗ ಶಿವಾನಂದ, ಕುಂಡ್ರುವಾಗ ಶಿವಾನಂದ, ಮಂದಿ ಇದ್ದಾಗ ಉಳೆ ಅಂತಾನ. ಹೌದಿಲ್ಲ? ಅದು ಉಪಯೋಗ. ಅಂತಃಕರಣ ಸ್ವಚ್ಛಕತೆ ನಿನಗೆ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು. ಬಿಡು ಬಾಹ್ಯದಳು ಡಂಬವ, ಮಾನಸದಳು ಎಡೆಬಿಡದಿರು ಶಂಭುವ ಅಂತ. ಮನಸ್ಸಿನಾಗಿದು ನಡಿಬೇಕು ನೋಡಿ. ಇನ್ನೊಬ್ಬರಿಗೆ ಗೊತ್ತತ್ತಬಾರ್ದ ನೀ ಎದರ ನೆನವನ್ಯಾಗದಿ ಅನ್ನೋದು. ಹಂಗೆ ನಮ್ಮ ವರ್ತನ ಇರಬೇಕು. ಗೊತ್ತತ್ತದಂಗೆ ಇದನ್ನು ನಾವು ಸಾಧಿಸ್ಬೇಕಾಗಿತ್ತು. ನಾವು ನಿಜವಾಗಿ ಸೌಕರ್ಯ ಇದ್ದವ ಸೌಕರ್ಯಕ್ಕೆ ತೋರ್ಸಕ್ಕೆ ಹೋಗ್ತಾನ. ನೀವು ಡೋಂಗಿ ಇದ್ದವ ನೋಟ್ ಹಿರಿತಾನ, ಮಂದಿ ಇದ್ದಾಗ ತಗೋರ್ಲೆ ಹೇಳಿ ತಗೋ. ಯಾಕ್ರಿ? ಇದು ಅಂಥವ್ರು ಅದಾರ ಇಲ್ಲ? ಮಂದಿ ಇದ್ದಾಗ ತೆಗಿದವ್ ನಾವು ಹಂಗೆ ನೋಟಿನ ಕಟ್ಟು ತೆಗಿತಾನಂಗೆ. ಸೌಕರ್ಯ ಭಾಳದನಪ್ಪ. ನಿಜವಾಗಿ ಸೌಕರ್ಯ ಇದ್ದಾವ ಯಾಕೆ ಮಂದಿಗೆ ತೋರಿಸ್ತಾನೆ? ನಾವು ಗೊತ್ತತ್ತದಂಗೆ ಅರಿಯದ ಮೂಢನ ಪರಿಯೋಳು ನಿಜವನ್ನು ಅರಿದ ಯೋಗಿ ತನ್ನ ಕುರುಹು ದೋರದೆ ತರ್ಕಿಸದೆ ಹಂಗೆ ನಾವು ಸಾಧನ ಮಾಡ್ತಿತ್ತು. ಯಾರಿಗೂ ಅವನಾಕ ಹೋಗಲ್ಲ. ಡೋಂಗಿ ಓಂ ನಮಃ ಶಿವಾಯ, ಶಿವಾನಂದ ಆತ್ಮಾನಂದ ಅಂತ ತನ್ನ ಮಂದಿ. ಅದಿಲ್ಲ? ಎಷ್ಟು ಭಕ್ತಿ ಐತಪ್ಪ ಅನ್ನೋರಂಗೆ ತೋರಿಸ್ತಾನೆ. ಬಿಡೋದನ್ನೆಲ್ಲ ಡೋಂಗಿ ಬೇಡದ. ಒಳಗೆ ಎಡೆಬಿಡದೆ ಒಳಗೆ ಆಂತರಿಕವಾಗಿ ನಡಿಬೇಕಿದೆ ಅಭ್ಯಾಸ. ಅಂದಾಗಿದು ನಿನಗೆ ಸಿದ್ಧಿಸ್ತೈತಿ. ಅದಕ್ಕೆ ಹೆಸರಿಗೆ ಜಪ ಏನೈತಲ್ಲ ಅದು ಅಂತಃಕರಣ ಸ್ವಚ್ಛ ಆಗೋದನ್ನಿಲ್ಲ. ಸ್ವಾರ್ಥ ತ್ಯಾಗದಿಂದ ಮಾತ್ರ ಅಂತಃಕರಣ ಸ್ವಚ್ಛ ಆಗೈತಿ ನೋಡ್ರಿ. ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲ್ತಾಗ ನೀನು ಅಂತಃಕರಣ ಸ್ವಚ್ಛ ಆಗೈತಿ. ಅದನ್ನು ನಾವು ಮಾಡಬೇಕಾಗೈತಿ. ಮೊದಲು ಮಾಡ್ಕೊಳ್ಳೋ ಕೆಲಸ ಅಂತಃಕರಣ ಸ್ವಚ್ಛ ಆಗ್ಬೇಕಂದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕೆ ಕಲೀನಿ. ಇದು ಒಂದು ಮಾತಿನೊಳಗೆ ಎಲ್ಲ ಬಂದು ಹೋಗ್ತೈತಿ. ನೀನು ಎಲ್ಲಿ ಮಠ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿಯೋದಿಲ್ಲ ಅಲ್ಲಿ ಮಠ ನಿನಗೆ ಹಿತ ಆಗಲಿ, ನಾನು ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಬರೀ ಸ್ವಾರ್ಥ. ಅದಿಲ್ಲ? ಇನ್ನೊಬ್ರಿಗೆ ಕೊಟ್ರೆ ಏನು ಬರ್ತೈತಿಪ್ಪ ನಿನಗೆ? ಇದೇ ಭಾವದಾಗ ಇದೇವು ನಾವೆಲ್ಲರೂ. ಇನ್ನೊಬ್ಬರಿಗೆ ಕೊಟ್ಟದ್ದ ನಿನಗೆ ಬರೋದು. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿ ತಿನ್ನಬೇಡ, ಅದು ಮುಂದೆ ಕಟ್ಟಿ ಬುತ್ತಿ ಸರ್ವಜ್ಞ ಅಂತ. ಅದಕ್ಕೆ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕೆ ಕಲೀರಿಪ್ಪ. ಸತ್ಶಾಸ್ತ್ರ ಶ್ರವಣ ಮಾಡಿದ ಮ್ಯಾಗ ಇದನ್ನು ಕೇಳಿದವರೆಲ್ಲ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲರಿ. ಅಂದಾಗಿದ್ರ ಲಾಭ ನೀವು ತಗೊಂಡಂಗೆ ಆಕೈತಿ. ಅಂದಾಗ ಅಂತಃಕರಣ ಸ್ವಚ್ಛಕೈತಿ. ಪರೋಪಕಾರಕ್ಕಾಗಿ ಜೀವನವನ್ನು ಮೀಸಲಾಗಿ ಇಡ್ರಿ. ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಮಾಡ್ಕೊಂತ ಅದ್ರಾಗ ಯಾವ್ದಕ್ಕೆ ಮಾಡೋದು? ಗೊತ್ತಾಗಲಿಲ್ರಿ ನಮಗಿದು. ಸುಮ್ಮನೆ ಇದ್ರಾಗ ಕಳೆದ ಜೀವನ ಎಲ್ಲ. ನಿನ್ನ ಉದ್ಧಾರ ಆಗ್ಬೇಕನ್ನೋಂಗಿದ್ರೆ ಬಿಡೋದನ್ನ. ಅದ ಜಗದಾಗ ನನ್ನ ಮನಿ, ನನ್ನ ಹೊಲ, ನನ್ನ ಊರು ಬಿಡೋದನ್ನ. ಅದ ಧರ್ಮದ ಇತ್ಯರ್ಥ ಅಲ್ಲ. ಹೌದಿಲ್ಲ? ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬಿಡಿರಿ. ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿ. ಪರೋಪಕಾರಕ್ಕಾಗಿ ಮೀಸಲಾಗಿರು. ಈ ಜನ್ಮವನ್ನ ಮೀಸಲಾಗಿಟ್ರು ಅವ್ರು. ಇದು ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳ ಅದನ್ನ
ಇನ್ನೊಬ್ಬರಿಗೆ ಹಿತ ಮಾಡ್ಕೊತ ಬಂದಾಗ ಅವರಿಗೆ ಆ ಸ್ಥಿತಿಯನ್ನು ಹೊಂದಾಕಾಗೈತಿ. ನಮ್ಮ ಜೀವನ ನೋಡ್ಕೊಂತ ಬರ್ರಿ, ಇದೇನು ಪೌರುಷದ ಮಾತಲ್ಲ ಅಂದ್ರೆ ಅಜ್ಜವ್ರು. ಯಾರು ನಮ್ಮ ವಂಶವನ್ನ ಹಾಳು ಮಾಡ್ಬೇಕಂತ ಪ್ರಯತ್ನ ಮಾಡಿದಾರ ಅವ್ರಿಗೆಲ್ಲರಿಗೆ ಈ ಥರದ ಸಹಾಯ ಮಾಡಿ, ಆ ಮಕ್ಕಳಿಗೆ ವಿದ್ಯೆ, ಎಲ್ಲ ಥರದ ದುಡ್ಡಿನ ಸಹಾಯ, ಎಲ್ಲ ಥರದ ಅನುಕೂಲ ಮಾಡಿ. ಅದನ್ನು ಮಾಡಕ್ಕೆ ಬಂದಾಗ ನಿನಗಿದು ತೀದೈತಿ ನೋಡ. ಹಂಗೆ ಶಾಸ್ತ್ರ ನಾನು ಕೇಳೇನಿ ನೀನು ಕೇಳೇನಿ ಅಂತ ಅಂದ್ರೆ ಅದಿಲ್ಲ. ಒಂದು ಪೈಪ ಅವನ್ಯಾರ ಇನ್ನೊಬ್ಬರ ಹಿತಕ್ಕೋಸ್ಕರ ಖರ್ಚು ಮಾಡೋರು ಅದಿರ ಇದ್ರಾಗ. ನಾನು ಕೇಳೇನಿ ನೀನು ಕೇಳೇನಿ ಅಂತ ಹೇಳಿ ಉಪಯೋಗ ಏನಾಯ್ತು? ನಿಮ್ಮವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡ್ಬೋದು, ಮತ್ತೊಬ್ಬರಿಗೆ ಕೊಡ್ತೀಯ ನೀ? ಕೊಡೋ ಬುದ್ಧಿ ಐತೆ? ಅದು ಬೇಕಲ್ಲ, ಹೌದಿಲ್ಲ? ಕಷ್ಟದಾಗಿದ್ದವ್ರಿಗೆ ಒದ್ದಾಡ್ತಿರ್ತಾವ ಪಾಪ, ಸಹಾಯ ಮಾಡ್ಬೇಕನ್ನೋ ಬುದ್ಧಿ ಇರೋದಿಲ್ಲ. ಅದನ್ನ ಕಲೀಲಿಲ್ಲಲ್ಲ. ಇದ್ದು ತೋರಿಸಿದ್ರು ಇರಾಕ್ ಬರೋದಿಲ್ಲ ಅಂದ್ರೆ ಹೆಂಗೇನಂದ್ರೆ ಅಜ್ಜ, ಯಾರವನಿಗೆ ಹೋದ ಕಷ್ಟದಾಗಿದ್ದವ್ರಿಗೆ ಪಾಪ ರೋಗಿಗಳು ಬಡವರು ಅದಾರ ಕೇಳ್ತಿದ್ರು, ಅವ್ರು ಕೊಡೋರಿಗೆ ಔಷಧ ತಗೊಳಿದ್ರು, ಅಜ್ಜ ಅವ್ರು ಕೊಟ್ಟು ಬರ್ತಿದ್ರು. ಕಷ್ಟದಾಗದಾರು ಪಾಪ ಬಡವರು ಅದಾರ, ಔಷಧಕ್ಕೆ ತಮ್ಮ ಅಂತೇಳಿ ತೆಗೆದು ಕೊಡ್ತಿದ್ರು ಅಜ್ಜ. ನಾವ ಕೊಟ್ಟೇವಿ, ಕೊಟ್ಟು ಬಿಡವು ಪಾಪ, ಏನು ಔಷಧ ಏನಾದ್ರು ತಗೊಳ್ಳಿ ಹೋಗಂತ ಆಕೈತೆ ನಮಗೆ. ಇನ್ನೊಬ್ಬರಿಗೆ ಅಂಥದ್ದು ನೋಡಿನೂ ನಮಗೆ ಮಾಡೋಕ್ಕಾಗೋದಿಲ್ಲ. ನಮ್ಮ ಜನ್ಮಾಂತರ ಮತ್ತೆ ಜಮಾ ಮಾಡ್ಬಿಟ್ಟು ಚಾಳೆ ಕೊಟ್ರೆ ಹೋಗೈತಲ್ಲ ಅಂತ, ಹೌದಿಲ್ಲ? ಅದನ್ನು ನಾವು ಕಲೀಲಿಲ್ಲ. ಬರೀ ಡೋಂಗಿ ನಮಸ್ಕಾರ ಮಾಡೋದಟ್ಟು ಕಲ್ತೀನಿ, ಇನ್ನೊಬ್ಬರಿಗೆ ಹಿತ ಮಾಡೋದು ಕಲೀಲಿಲ್ಲ, ಹೌದಿಲ್ಲ? ಬರೀ ದೊಡ್ಡ ನಮಸ್ಕಾರ ಮಾಡಿದ ಏನು ದೊಡ್ಡ ಕೆಲಸ ಆತ? ಅವ್ರು ಹೇಳಿದಂತೆ ನಡ್ಕೋ, ಅದ ದೊಡ್ಡ ನಮಸ್ಕಾರ. ಅದರಿಂದ ನಿನ್ನ ಕಲ್ಯಾಣ. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿ ಆಚರಿಸಿದಾಗಲುವುದು ನರರಿಗೆ ಮುಕ್ತಿ. ಅದನ್ನು ಆಚರಣೆ ಒಳಗೆ ತಗೋರಿ, ಅಂದಾಗ ನಿನಗೆ ಅದು ಸಾರ್ಥಕ ಕೇಳಿದ್ದು. ಬಿಡ್ರಿ. ನೋಡ್ರಪ್ಪ, ಮಾಹಿತಿ ಹೇಳಿ ಮಾಡ್ಕೋದು ನಿಮ್ಮ ಕೆಲಸ ಅಂದಾರ ಅಜ್ಜವ್ರು. ನಿಮ್ಮ ಕೈ ಒಳಗೈತಿ ನಿಮ್ಮ ಭವಿಷ್ಯ ಇಲ್ಲ ಅಂತ ಹೇಳುವಟ್ಟು ಹೇಳೇವಿ. ಇನ್ನು ನಿಮ್ಮದು ಕೈ ಆಗೈತಿ ಅಂತ ಮಾಡ್ಕೋದು, ಅದು ನಮ್ಮ ಕೈ ಆಗೈತಿ. ಹೆಂಗ ನಡ್ಕೋತಿ ಹಂಗೆ ಪಡ್ಕೋತಿ ನೀನು.